ಬೆನ್ನಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. 200 ವೆರೈಟಿ ಹಣ್ಣಿನ ಗಿಡಗಳನ್ನ 1 ಎಕರೆಯಲ್ಲಿ ಅಳವಡಿಸಿ, ಅಂದ್ರೆ 40 ಗುಂಟೆ ಜಾಗದಲ್ಲಿ ನೀವು 200 ಜಾತಿಯ ಹಣ್ಣಿನ ಗಿಡಗಳು, ಯಾವುದೇ ಒಂದು ಚೂರು ಕೆಮಿಕಲ್ ಟಚ್ ಇಲ್ಲ. ಇದು ಬ್ಲ್ಯಾಕ್ ಸಪೋಟ, ಇದು ವಿದೇಶಿ ತಳಿ. ಇದು ಸಿಂಗಪೂರ್ ಹಲಸು, ಬ್ಲ್ಯಾಕ್ ಕಸ್ತೂರಿ ಮಾವು, ಫುಲ್ ಕಪ್ಪಿರುತ್ತೆ ಒಳಗಡೆ, ಅದ್ಭುತವಾದ ರುಚಿ. ಇದು ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ರುಚಿಕಟ್ಟಾದ ಮಾವು. ಇದು ನೂರ್ ಜಹಾನ್ ಮಾವು. ಇದು ನೋಡಿ, ಮಧ್ಯೆ ಮಧ್ಯೆ ಬೆಳ್ಳುಳ್ಳಿ ತಾಕು, ಈರುಳ್ಳಿ ತಾಕು, ಮೆಣಸಿನಕಾಯಿ ತಾಕು, ಇದೆಲ್ಲ ನಮ್ಮನೆ ಮಟ್ಟಿಗೆ. ಈ ತೋಟ ಮಾಡಿರೋ ಉದ್ದೇಶ ಅಷ್ಟೇ, ನಾನು ಒಳಗಡೆ ಬೆಂಕಿಪಟ್ಟಣ ಉಪ್ಪು ತಗೊಂಬಂದ್ಬಿಟ್ರೆ ಆಚೆಗೆ ಇನ್ನೇನಕ್ಕೂ ಹೋಗ್ಬಾರ್ದು. ನೀವು ತಮಾಷೆಗೆ ಹೇಳಲ್ಲ, ನೀವು ಎಲ್ಲ ಮೋಸಂಬಿಗಳು ತಿಂದಿರ್ತೀರಾ, ಇದೊಂದು ಟೇಸ್ಟ್ ಮಾಡಿಬಿಟ್ಟು ನನಗೆ ಫೋನ್ ಮಾಡಿ. ಜಪಾನಿನ ತಳಿ ರೆಡ್ ಡೈಮಂಡ್ ಸೀಬೆ, ಆಲ್ಮೋಸ್ಟ್ ಮನೆ ಕಟ್ಟಿ ತೋಟ ಮಾಡಿದ್ದು. ಇಲ್ಲಿ ವಾರಕ್ಕೆ 1 ದಿನ ಇರ್ತಾ ಇದ್ದೀನಿ. ನೆಕ್ಸ್ಟ್ ಯಾರಾದ್ರೂ ತಮ್ಮಂತ ಗೆಸ್ಟ್ಗಳು ಬಂದ್ರೆ ಎಂಜಾಯ್ ಮಾಡ್ಬೋದು. ಇದು ಹಾಟ್ ಕ್ಲೈಮೇಟ್ ಆಪಲ್ಲೇನೆ. ತುಂಬಾ ಜನ ಕಾಶ್ಮೀರದಲ್ಲಿ ಬೆಳೆಯೋ ಆಪಲ್ಲು ಎಲ್ಲ ಮಿಸ್ಗೈಡ್ ಮಾಡ್ತಿದ್ದಾರೆ. ಇದೆಲ್ಲ ಹಸುಮನೆ. ಇದು ನೋಡಿ, ಒಂದು ಕುರಿಗಳಿಗೆ ಸೆಟಪ್. ಇದು ಕೋಳಿಗಳು ನೋಡಿ. ಇದು ನೀರಿನ ಶೇಖರಣಾ ತೊಟ್ಟಿ. ಇದು ಸುಮಾರು 1 ಲಕ್ಷ ಲೀಟರ್ಗೂ ಜಾಸ್ತಿ ನೀರು ಹಿಡಿಯುತ್ತೆ. ಇನ್ನು ಯಾವ ಮಿಷಿನು ಒಳಗೆ ಬರೋದಿಲ್ಲ, ಅದಕ್ಕೆ ಯಾವಾಗಲೂ ಗೇಟ್ ಹಾಕ್ಬಿಟ್ಟು. ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಗಗನವು ಎಲ್ಲೋ ಭೂಮಿಯು ಎಲ್ಲೋ. ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ರ ಬಂದಿದ್ದೀನಿ ಸ್ನೇಹಿತರೆ. ನಾನು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿ ಹತ್ರ ಸ್ನೇಹಿತರೆ. ನೀವು ನೋಡಿದ್ರೆ ಒಂದು ವಿಮಾನ ಹಂಗೆ ಲ್ಯಾಂಡ್ ಆಗ್ತಾ ಇತ್ತು. ಇಲ್ಲೇ ಪಕ್ಕದಲ್ಲೇ ಇದೆ ಏರ್ಪೋರ್ಟು ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮುಂದೆ ಹೋದರೆ ಚಿಕ್ಕಬಳ್ಳಾಪುರ, ಅನಂತಪುರ, ಹೈದ್ರಾಬಾದ್, ನಾಗ್ಪುರ್ ಹೋಗುವಂಥ ಹೈವೇ ಸ್ನೇಹಿತರೆ. ಇದು ಬೆಂಗಳೂರಿಂದ ಹೈದ್ರಾಬಾದ್ ಹೋಗೋ ಹೈವೇ. ಇಲ್ಲಿ ಹೋದರೆ ಮುಂದೆ ನಮ್ಮ ನಂದಿ ಬೆಟ್ಟಕ್ಕೆ ಹೋಗೋ ಕ್ರಾಸ್ ಕೂಡ ಬರುತ್ತೆ, ನಂದಿ ಬೆಟ್ಟ ಕೂಡ ಬರುತ್ತೆ, ವಿಶ್ವಪ್ರಸಿದ್ಧ. ಆ ನಂದಿ ಬೆಟ್ಟದ ಕ್ರಾಸ್ನಲ್ಲಿ ನಮ್ಮ ತೇಜ ನರ್ಸರಿಯ ರಮೇಶ್ ಸರ್ ಅವರ ಒಂದು ಒಳ್ಳೆ ನರ್ಸರಿ ಇದೆ. ನೀವು ನೋಡಿರ್ತೀರಿ, ಅವ್ರ ತೋಟ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಅವರು ಒಂದು ಒಳ್ಳೆ ತೋಟ ಮಾಡಿದ್ದಾರೆ ಸ್ನೇಹಿತರೆ, ಮಾದರಿ ತೋಟ. ಹೇಗಿದೆ ಅದು ನೋಡ್ಕೊಂಬರೋಣ. ಕಲಾಮಾಧ್ಯಮದಲ್ಲಿ ಈಗಾಗಲೇ ಅವ್ರ ಸಂದರ್ಶನ ನೋಡಿರ್ತೀರಿ. ಈಗಲೂ ಹೋಗೋಣ, ಹೊಸ ತೋಟ ಹೇಗಿದೆ ನೋಡೋಣ. ನಮ್ಮಮ್ಮ 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 ಭೂಮಿ ತಾಯಮ್ಮ. ನಮ್ಮ ಜೊತೆಗೆ ರಮೇಶ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಯಾವ ಏರಿಯಾ ಇದು, ಯಾವ ಊರು? ಸರ್, ಇದು ನಂದಿ ಬೆಟ್ಟದ ರಸ್ತೆ, ದೇವನಹಳ್ಳಿ ಟೌನ್ ಲಿಮಿಟ್ ಅನೇ. ಇದು ನೀಲೇರಿ ಗೇಟ್ ಅಂತ ಕರೀತಾರೆ. ನೀಲೇರಿ ಗೇಟ್ ಅಂತ ಕರೀತಾರೆ. ಇದ್ರ ಎದುರುಗಡೆ ಇರೋದು ಹಿಂದೆ ನಮ್ಮ ಉಪರಾಷ್ಟ್ರಪತಿಗಳಾದಂಥ BD ಜತ್ತಿ ಅವ್ರದ್ದು. ಇದು ಸ್ವಂತ. ಇವತ್ತಿಗೂ ಅದು ಯಾರಿಗೋ ಮಾರಿದ್ದಾರೆ. BD ಜತ್ತಿ ಅವರು ತುಂಬಾ ಇಲ್ಲಿ ಕಡೆ ಇದರಲ್ಲೆಲ್ಲ ಇಲ್ಲಿ ಬರ್ತಾ ಇದ್ರು. ಅದು ಅವ್ರದ್ದು ತೋಟ. ಓಕೆ, ಒಳಗಡೆ ಹೋಗೋಣ, ಏನೇನಿದೆ ನೋಡೋಣಂತೆ. ಇದು ನಿಮ್ದು ಹಳೆ ಭೂಮಿ ಇತ್ತು ಸರ್ ಇಲ್ಲಿ? ಹೌದು ಸರ್. ಓಕೆ ಸರ್, ನೋಡಿ ಅಂತ ಒಳ್ಳೆ ಕಾಂಪೌಂಡ್ ಹಾಕಿದ್ದಾರೆ ಅಂತ ಸ್ನೇಹಿತರೆ. ಕಲ್ಲು ಚಪ್ಪಡಿ ಕಾಂಪೌಂಡು. ಈ ಕಡೆ ಎಲ್ಲ ದೇವನಹಳ್ಳಿ, ವಿಜಯಪುರ ಕಡೆ ಕಲ್ಲು ಚಪ್ಪಡಿ ಫೇಮಸ್ಸು ನೋಡಿ, ಅದನ್ನೇ ಹಾಕಿದ್ದಾರೆ ನೋಡಿ ಅವರು. ಮತ್ತು ಆ ಕಡೆ ಮೇಲ್ಗಡೆ ಮೆಶ್ ಹಾಕಿದ್ದಾರೆ. ತುಂಬ ಜನ ಬರೀ ಕಲ್ಲು ಚಪ್ಪಡಿ ಹಾಕಿ ಅದೊಂಥರ ಜೈಲ್ ಥರ ಫೀಲ್ ಆಗ್ತಿರ್ತಾರೆ, ಎಲ್ಲ ಏನೂ ಕಾಣಲ್ಲ. ಬಟ್ ಅವ್ರು ಅರ್ಧ ಮೆಶ್ಶು ಅರ್ಧ ಇದಾಕಿರೋದು ನೀಟಾಗಿ ಕಾಣ್ತಾ ಇದೆ. ಈ 1 ಎಕರೆಯಲ್ಲಿ ಯಾರೂ ಮಾಡದೇ ಇರೋಂಥ ವಿಶೇಷವಾದ ಮಾಡಿದ್ದೀನಿ ಅಂದರೆ ಏನು ಮಾಡಿದ್ದೀರಿ ಸರ್? ಭಾಳ ಮುಖ್ಯವಾಗಿ 200 ಜಾತಿ ಹಣ್ಣಿನ ಗಿಡಗಳು ಹಾಕಿದ್ದೀನಿ. ಆಮೇಲೆ ಇದು ಬರೀ 18 ತಿಂಗಳ ವಯಸ್ಸು ಈ ತೋಟಕ್ಕೆ ಪ್ಲಾಂಟಿಂಗ್ ಆಗಿ. ಇದಕ್ಕೆ ನಾನು ಹಿಂದೆ ನಿಮಗೆ ಏನೇನು ಹೇಳಿದ್ದೀನಿ ಆ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಕೊಟ್ಟಿರೋಂಥ ಜಾಗ. ಒಂದೇ ಸಾರಿ ಗೊಬ್ಬರ ಕೊಟ್ಟು ಹಾಕಿದ್ದೀವಿ, ಇದುವರೆಗೂ ಏನೂ ಕೊಟ್ಟಿಲ್ಲ. ನಿಮಗೆ ನೀವೊಂದು ಪ್ರಶ್ನೆ ಕೇಳಿದ್ರಿ, ಕಡಿಮೆ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಹೇಗೆ ಅಂತ. ಒಂದೇ ಸಾರಿ ಗೊಬ್ಬರ ಕೊಟ್ಟಿರೋದು. ಬಹುಶಃ ಇಲ್ಲಿರುವಂಥ 90% ಗಿಡಗಳಿಗೆ ಮತ್ತೆ ನಾನು ಗೊಬ್ಬರ ಕೊಡೋ ಅಷ್ಟಿಲ್ಲ. ಅದರಲ್ಲಿ ಉದಾಹರಣೆಗೆ ಹಲಸು, ಮಾವು, ಬ್ರೆಡ್ ಫ್ರೂಟು ಈ ಥರದವಕ್ಕೆಲ್ಲ ಮತ್ತೆ ಗೊಬ್ಬರ ಕೊಡೋದಿಲ್ಲ. ಮತ್ತೆ ಅದರಲ್ಲಿ ಇವಾಗ ನೋಡಿ, ಇದು ಇವಾಗ ಈ ಲೈನ್ ಎಲ್ಲಾನು ಇದು ಪರ್ಮನೆಂಟ್ ಆಗಿರೋ ಗಿಡಗಳು. ಮತ್ತೆ ಈ ಲೈನ್ಗೆ ಬಂದಾಗ ಇದು ಡಮ್ಮಿ. ಇದಂದ್ರೆ ಒಂದು 10 ವರ್ಷ ಇರುತ್ತೆ, ಹೋಗ್ಬಿಡುತ್ತೆ. ಇದೆಲ್ಲ ಬಟರ್ ಫ್ರೂಟ್ಗಳು, ಬಟರ್ ಫ್ರೂಟ್ಸ್ ಇವು. ಇವುಗಳೆಲ್ಲನೂ ಮತ್ತೆ ಇದು ಪರ್ಮನೆಂಟ್ ಆಗಿರುತ್ತೆ. ಇವೆಲ್ಲ ದೊಡ್ಡದಾದ ನಂತರ 2ನೇ ಸ್ತರದ ಗಿಡ ಇಲ್ಲಿ ಹಾಕ್ತೀವಿ. ಅಂದರೆ ಇದು ಇನ್ನೊಂದು 4 ವರ್ಷಕ್ಕೆ. ಇದು ಸಣ್ಣ ಸಾಧನೆ ಅಲ್ಲ. 200 ವೆರೈಟಿ ಹಣ್ಣಿನ ಗಿಡಗಳನ್ನು 1 ಎಕರೆಯಲ್ಲಿ ಅಳವಡಿಸಿ ಸುವ್ಯವಸ್ಥಿತವಾಗಿ ಮಾಡಿ, ಆಮೇಲೆ ಅದಕ್ಕೆ ವಾಟರ್ ಮ್ಯಾನೇಜ್ಮೆಂಟ್, ಬರೀ ಟ್ಯಾಪ್ ಸಿಸ್ಟಮ್ ಅಂತ ಮಾಡಿದ್ದೇವೆ. ಇದೆಲ್ಲ ರಿಟೈರ್ಡ್ ಪರ್ಸನ್ಗಳು. ಈಗ ನಾನು ಇಲ್ಲಿ ಬಂದರೆ ವಾರಕ್ಕೆ 1 ದಿನ ಅರ್ಧ ಗಂಟೆ ನನಗಿಲ್ಲಿ ಕೆಲಸ, ತಿಂಗಳಿಗೊಂದು ದಿನ 2 ಹೆಂಗಸರಿಗೆ ಕಳೆ ಒರೆಯೋದಕ್ಕೆ ಹೇಳ್ಬಿಡ್ತೀನಿ. ನನಗೆ ಕ್ಲೀನಾಗಿರಬೇಕು ತೋಟ.
ನಾವೇನು ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ವಿ ಅದು ಗಿಡಕ್ಕೆ ಸಿಗಬೇಕು. ಅದಾದ ನಂತರ ಮುಂದೆ ಇನ್ನು ಒಂದು 5-6 ವರ್ಷದ ನಂತರ ಇದೆಲ್ಲ ನೆರಳು ಬಂದಾಗ ಆಮೇಲೆ ಕಳೆ ತೆಗೆಯೋದು ಬಿಡ್ತೀವಿ. ನೆರಳಲ್ಲಿ ಬರೋ ಕಳೆಗಳು ನಮಗೇನು ಡೇಂಜರ್ ಇಲ್ಲ, ನೆರಳು ಬರೋ ಕಳೆಗಳಿಂದ ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇರೋದಿಲ್ಲ. ಹಾಂ, ಕಳೆಗಳು ಕಡಿಮೆ ಬರುತ್ತೆ, ಬರುವಂಥ ಕಳೆಗಳಿಂದ ಏನೂ ತೊಂದರೆ ಇರೋದಿಲ್ಲ. ಬಟ್ ಅದುವರೆಗೂ ನಾವು ಕಳೆ ಪೈಪೋಟಿಯಿಂದ ಬೆಳೆಗಳನ್ನ ಕಾಪಾಡ್ಕೋಬೇಕು. ಸರ್. ಅಂದರೆ ನಾನು ಅರ್ಥ ಮಾಡ್ಕೊಂಡಿದ್ದು 1 ಎಕರೆ ಅಂದರೆ 40 ಗುಂಟೆ ಜಾಗದಲ್ಲಿ ನೀವು 200 ಗಿಡ ಹಾಕಿಲ್ಲ, 200 ಜಾತಿಯ ಹಣ್ಣಿನ ಗಿಡಗಳು, 200 ಜಾತಿಯ ಹಣ್ಣಿನ ಗಿಡಗಳು, ಬರೀ ಹಣ್ಣಿನ ಗಿಡಗಳೇ. ಹಣ್ಣಿನ ಗಿಡಗಳು ಅದರಲ್ಲಿ ಕೆಲವು ಸ್ವಲ್ಪ 1-2-3 ಮಹಾಗನಿ ಇದೆ, 1-2 ರೋಸ್ ವುಡ್ ಇದೆ, 1-3-4 ತೇಗ ಇದೆ. ಇವುಗಳು ಬಿಟ್ಟು ಇನ್ನೆಲ್ಲವೂ ಹಣ್ಣಿನ ಗಿಡಗಳಿದೆ. ಅಂದರೆ ಒಟ್ಟು ಎಷ್ಟು ಗಿಡ? ಒಟ್ಟು ಒಂದು 300 ಗಿಡ ಇದೆ. 1 ಎಕರೆ 300 ಗಿಡ ಕೂರುತ್ತಾ? ಅದರಲ್ಲಿ ನೋಡಿ 10 ಅಡಿಗೆ ಹಾಕೋ ಗಿಡ ಇರುತ್ತೆ, 8 ಅಡಿಗೆ ಹಾಕೋ ಗಿಡ ಇರುತ್ತೆ, 6 ಅಡಿಗೆ ಹಾಕೋ ಗಿಡ ಇರುತ್ತೆ. ಇವಾಗ ಚೆರ್ರಿಗಳೆಲ್ಲ ಎಷ್ಟು ಬೇಕು ಜಾಗ. ಡ್ವಾರ್ಫ್ ಮಾವುಗಳಿರುತ್ತೆ, ಅವು ಬರೀ 10 ಅಡಿ ಸಾಕು. ಮಾಮೂಲಿ ಮಾವಿಗೆ 15 ಅಡಿ ಸಾಕು. ಹೌದು, ಹಲಸಿಗೆಲ್ಲ 20 ಅಡಿಗೆ ಕೊಟ್ಟಿರ್ತೀವಿ. ಅದ್ರ ಮಧ್ಯೆ ಬೇರೆ ಗಿಡನೂ ಕೂರಿಸಿರ್ತೀವಿ. ಬನ್ನಿ ಹಾಗಾದ್ರೆ ತೋರಿಸಿ ಏನೇನಿದೆ ಅಂತ ನೋಡ್ಬಿಡೋಣ ಸರ್. ಎಲ್ಲವೂ ಬೋರ್ಡ್ಗಳಿದೆ ನೋಡಿ. ಇವೆಲ್ಲ ಹಲಸು ಜಾತಿಗಳು, ತುಂಬ ಅದ್ಭುತವಾದ ಜಾತಿಗಳು. ಇದು ಬಂದ್ಬಿಟ್ಟು ಸಿಂಧೂರ ಬಕ್ಕೆ, ಇದು G11, ಅದು ಶಂಕರ, ವಾಡ ಸಿಂಗಪುರ್, ಇದು ನಮ್ಮ ಲಾಲ್ಬಾಗ್ ಮಧುರ. ಅಲ್ಲಿರೋದು ನಮ್ಮ ಫೇಮಸ್ ನಮ್ಮ ಸ್ವಂತ ತಳಿ, ಅದು ನಾಗಚಂದ್ರ, ನಿಮ್ಮ ಬ್ರದರ್ ನಾಗಚಂದ್ರ. ಇದು ಸಿಂಗಪೂರ್ ಹಲಸು. ಸಿಂಗಪೂರ್ ಹಲಸು ಅಂತ ಹೇಳಿದ್ರೆ ಇದು ಸಿಂಗಪೂರಿಂದ ಬಂದಿರೋದಲ್ಲ, ಸಿಂಗಪೂರ್ಗೆ ಎಕ್ಸ್ಪೋರ್ಟ್ ಆಗುವಂಥ ಏಕೈಕ ಹಲಸು. ಅದು ಅನ್ಸೀಸನಲ್ಲಿ ಬರುತ್ತೆ. ಓ, ಸಿಂಗಪುರ್ ಬೇರೆ ಯಾವ್ದು ಎಕ್ಸ್ಪೋರ್ಟ್ ಆಗಲ್ಲ. ಇದು ಅಷ್ಟು ಇಷ್ಟ ಬೀಳ್ತಾರೆ. ಇದು ನಮ್ಮ ಶಂಕರ ಹಲಸು. ಆ ಕಡೆಗೆ ನಮ್ಮ ಸಿದ್ದು ಹಲಸು ಒಂದಿದೆ. ಇದು J33, ಇದು ಅರಿಶಿಣದ ತಳಿ. ಇದು ನೋಡಿ, ಇದು ಸ್ವೀಟ್ ಲುವಿ. ಇಲ್ಲೇನೆ ನಿಮಗೆ ಸ್ವೀಟ್ ಲುವಿ. ಇದು ಸಾಮಾನ್ಯವಾಗಿ ಲುವಿ ಹಣ್ಣು ಕಹಿ, ಇದು ಒಗರಿರುತ್ತೆ, ಇದು ಸ್ವೀಟ್ ಇರುತ್ತೆ. ಇನ್ನೂ ಹಣ್ಣಾಗಲಿಲ್ಲ, ದೊರಗಾಯಿ ಥರ. ಒಗರಿದೆ, ಚೆನ್ನಾಗಿದೆ. ಒಗರು ಸ್ವಲ್ಪ. ನಮ್ಮ ಬಹೋಡೋಲಿ ನೇರಳೆ, ಇದು ಬಟರ್ ಫ್ರೂಟು ಹಲಸು. ಇದೆಲ್ಲ ಕಾಯಿ ಶುರುವೇ ಆಗ್ಬಿಡ್ತು. ವರಶ್ರೀ ಹಲಸು. ಇದೆಲ್ಲ ಬರೀ 1.5 ವರ್ಷದ ಗಿಡ. 1.5 ವರ್ಷದ ಗಿಡ. ಒಂಚೂರು ದೊಡ್ಡದು ಉಣಿದ್ವಿ ಅಷ್ಟೇ. ಓಕೆ. ಇದು ಸ್ವಲ್ಪ ಇವಾಗ ನಾವು ಗಾಳಿ ಆಡೋಂಗೆ ಮಾಡಬೇಕು, ಇಮಿಡಿಯೇಟ್ ಕಾಯಿ ಬಂದ್ಬಿಡುತ್ತೆ. ಇದು ಒಂದಿನ ಬರಬೇಕು. ಓಕೆ, ಅಂದರೆ ಸ್ವಲ್ಪ ಕೊಂಬೆ ಕಟ್ ಮಾಡಬೇಕು. ಹೌದು, ಒಳಗಡೆ ಸ್ವಲ್ಪ ತೆಳುವು ಮಾಡಬೇಕು. ನೋಡಿ, ಇದನ್ನು ಸ್ವಲ್ಪ ದೊಡ್ಡ ಗಿಡ. ಇಲ್ಲಿ ಒಂದು 8 ಗಿಡಗಳನ್ನು ಮಾತ್ರ ಸ್ವಲ್ಪ ದೊಡ್ಡ ಗಿಡಗಳು ಹಾಕಿದ್ವಿ. ಇದೊಂದು, ಅಲ್ಲಿ 2 ನೇರಳೆ, ಮತ್ತೆ ಅಲ್ಲಿ ಒಂದು ಹಲಸಿದೆ. ಇನ್ನೆಲ್ಲವೂ ಮಾಮೂಲಿ ಸಣ್ಣ ಗಿಡಗಳೇ ಹಾಕಿರೋದು. ಭೂಮಿಗೆ ಏನೇನು ಬೇಕೋ ಎಲ್ಲವನ್ನ ಕೊಟ್ಟಾಗಿರೋದ್ರಿಂದ ಈ ರಿಸಲ್ಟ್ ಇದೆ ಅಷ್ಟೇ. ಓಕೆ. 16 ಪೋಷಕಾಂಶಗಳು ಅಂತ ಏನು ಹೇಳಿದ್ವಿ ಅಷ್ಟನ್ನು ಕೊಟ್ಟಿದ್ದೀವಿ ಅಷ್ಟೇ. ಅಂದ್ರೆ ಸಹಜ ರೀತಿಯಲ್ಲಿ ಕೆಮಿಕಲ್ ಅಲ್ಲ, ಯಾವುದೇ ಒಂದು ಚೂರು ಕೆಮಿಕಲ್ ಟಚ್ ಇಲ್ಲ. ಯಾವ ಔಷಧಿಗಳಿರ್ಬೋದು, ರಾಸಾಯನಿಕ ಗೊಬ್ಬರಗಳು ಯಾವುದೂ ಟಚ್ ಇಲ್ಲ ಇಲ್ಲಿ. ಎಲ್ಲವೂ ಸಂಪೂರ್ಣ ಸಾವಯವದಲ್ಲಿ ಬಂದಿರೋಂಥದ್ದು. ಜೊತೆಗೆ ನೋಡಿ ಸರ್, ನೋಡಿ ಎಲೆಗಿರೆ ಎಲ್ಲ ಬಿದ್ದಿದೆಯಲ್ಲ, ಅದೆಲ್ಲ ಮಲ್ಚಿಂಗ್ ಆಗ್ಬಿಡುತ್ತೆ. ಇನ್ನು ಮುಂದೆ ಎಲ್ಲ ಅದನ್ನ ಮಾತ್ರ ತೆಗೆಯೋದಿಲ್ಲ, ಯಾವುದೇ ಎಲೆಯನ್ನ ತೆಗೆಯೋಲ್ಲ. ನೋಡಿ, ಬಟರ್ ಫ್ರೂಟ್ ಆಲ್ರೆಡಿ 1.5 ವರ್ಷಕ್ಕೆ ಪೀಚ್ ಬಂತು. ಇದು ನಮ್ಮ ಪ್ರಕಾಶ್ ಚಂದ್ರ ಡ್ವಾರ್ಫ್ ವೆರೈಟಿ ಹಲಸು. ಇದು ಬ್ಲ್ಯಾಕ್ ಸಪೋಟ, ಇದು ವಿದೇಶಿ ತಳಿ, ತುಂಬಾ ಅದ್ಭುತವಾಗಿರುತ್ತೆ. ಬ್ಲ್ಯಾಕ್ ಸಪೋಟ, ಹೌದು ಹೌದು, ಬ್ಲ್ಯಾಕ್ ಸಪೋಟ ಒಳಗಡೆ ನಿಮ್ಗೆ ಚಾಕ್ಲೇಟ್ ಬಣ್ಣ ಇರುತ್ತೆ. ಬ್ಲ್ಯಾಕ್ ಸಪೋಟ. ಇದು ಪ್ಲಮ್, ಹಾಗ್ ಪ್ಲಮ್, ಉಪ್ಪಿನಕಾಯಿಯಲ್ಲಿ ಉಪಯೋಗಿಸ್ತಾರೆ. ಬಹಳ ಚೆನ್ನಾಗಿರುತ್ತೆ, ಸೀದಾನು ತಿನ್ಬಹುದು ಕಾಯಿ. ಹೌದು, ಹಾಗ್ ಪ್ಲಮ್ ಉಪ್ಪಿನಕಾಯಿಗೆ ಅಮಟೆಕಾಯಿ ಅಂತೀವಲ್ಲ, ಅಮಟೆಕಾಯಿ ಜಾತಿಗೆ ಸೇರಿರುವಂಥದ್ದು. ಆ ಎಲೆ ಒಂದು ಕಿತ್ತು ನೋಡಿ ನೀವು, ಹಣ್ಣಾದಾಗ ಇದು ಅದು ಎಂಥ ಅದ್ಭುತ ಅನ್ನೋದು. ಆ ಬಣ್ಣಕ್ಕೆ ನೀವು ಎಲ್ಲಿ ಮಾಡೋದಕ್ಕಾಗುತ್ತೆ ಇದನ್ನ. ಅದು ಹಣ್ಣೆಲೆ. ಈಗ ಹಣ್ಣಲ್ಲಿ ಆಕ್ಚುಲಿ ಹಳದಿ ಆಗುತ್ತೆ. ಹೌದು ಹೌದು. ಇದು ನೋಡಿ, ಇದೊಂದು ಅದ್ಭುತವಾದ್ದು. ಇದು K10 ನೇರಳೆ ಅಂತ, ಕೆಜಿಗೆ 10 ನೇರಳೆ ಬರುವಂಥದ್ದು. ಇದ್ರದ್ದು ಒಂದು ವೈಚಿತ್ರ್ಯ ಏನಂತ ಹೇಳಿದ್ರೆ, ಯಾವಾಗ ನಮ್ಮ ಸಾಮಾನ್ಯವಾಗಿ ನಮ್ಮ ನೇರಳೆಗಳೆಲ್ಲನೂ ಮಾರ್ಚ್ ಏಪ್ರಿಲ್ ಅಲ್ಲಿ ಫ್ಲವರಿಂಗ್ ಆಗುತ್ತೆ. ಇದು ಜನವರಿ ಎಂಡ್ಗೆ ಫ್ಲವರಿಂಗ್ ಆಗಿದೆ. ಇದು ಬಂದ್ಬಿಟ್ಟು ಮಾರ್ಚ್ ಎಂಡ್ಗೆ ಹಣ್ಣು ಸಿಕ್ಕೋಗುತ್ತೆ, ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಹಣ್ಣು ಸಿಗುತ್ತೆ. ಇದು ನಮ್ಮ ನೋಡೋದಕ್ಕೆ ಅದು ನೋಡಿ ಯಾವುದೋ ಏನೋ ಗಿಡ ಕಂಡಂಗೆ ಕಾಣುತ್ತೆ. ಅದು ಹಲಸು ಜಾತಿ, ಪಿಂಗೋನ್ ರೆಡ್ ಅಂತ ಹಲಸು ಜಾತಿ. ಸಣ್ಣ ಸಣ್ಣ ಹಣ್ಣು ಬರುತ್ತೆ. ಇದು ಪಿಂಗೋನ್ ಅಂತ. ಸಣ್ಣದು ನಮ್ದು ಈ ಕಾಡ್ ಹಲ್ಸ್ ಬರುತ್ತಲ್ಲ, ಆ ಟೈಪ್ ಬರುತ್ತೆ.
ಹಿಂಗೊಂದು ರೆಡ್ ಅಂತ. ಸೊ ನೇರಳೆನೇ ಒಂದು ಸಾಲಲ್ಲಿ ಹಾಕಿದ್ದೀವಿ. ನೇರಳೆ ಇದು ಪೂರ್ತ ನೇರಳೆ ಏನಂದ್ರೆ ಕೇಟನ್ ನೇರಳೆನೇ ಇವು. ಓಕೆ. ಇದಾದ್ಮೇಲೆ ಇದು ನಮ್ಮ ಗ್ರೇಪ್ ಫ್ರೂಟ್. ಇದು ಗ್ರೇಪ್ ಫ್ರೂಟ್ ಅಂದ್ರೆ ಚಕೋತದಲ್ಲಿ ಮೂಸಂಬಿ ದಪ್ಪಕ್ಕೆ ಬರುತ್ತೆ. ಇದು ಮ್ಯಾಮೆ ಸಪೋಟ. ಸಪೋಟನ ಇದು? ಮ್ಯಾಮೆ ಸಪೋಟ ಇದು 2 kg ಬರುವಂಥದ್ದು. ಒಂದು ಹಣ್ಣು 2 kg ಬರುವಂಥದ್ದು ಮ್ಯಾಮೆ ಸಪೋಟ. ಓಕೆ. ಇನ್ನು ಅದ್ರ ಪಕ್ಕಕ್ಕೆ ಹೋದಾಗ ಇದು ರುದ್ರಾಕ್ಷಿ ಮರ. ನಿಮಗೆ ಇದು ಆಗ್ಪ್ಲಮ್ ಥರನೇ ಕಾಣುತ್ತೆ, ಎಲೆಯನ್ನು ಅದೇ ಥರ ಇಟ್ಕೊಂಡಿರುತ್ತೆ, ಆದರೆ ಇದು ರುದ್ರಾಕ್ಷಿ ಮರ. ನಾವು ಕುತ್ತಿಗೆಗೆ ಉಪಯೋಗಿಸ್ತೀವಲ್ಲ, ಸರ ಹಾಕ್ಕೊಳ್ತೀವಲ್ಲ, ಆ ರುದ್ರಾಕ್ಷಿ ಇದು. ಇವೆಲ್ಲ ಪಪ್ಪಾಯಗಳು. ಇದು ಬಂದು ನಮ್ಮ ಲಾಂಗ್ ಸಾಟ್ ಹಣ್ಣಿನ ಗಿಡ. ಲಾಂಗ್ ಸಾಟ್ ಹಣ್ಣಿನ ಗಿಡ. ಇದು ನೋಡಿ, ಇದು ವಿದೇಶಿ ತಳಿ. ಇದು ಪರ್ಫ್ಯೂಮ್ ಗೋವಾ, ಪರ್ಫ್ಯೂಮ್ ಸುವಾಸನಯುಕ್ತ ಸೀಬೆ ಗಿಡ. ಇದು ಮೇಲೆ ಎಲೆ ನೋಡಿದ್ರೆ ಆ ಥರ ಕಾಣಲ್ಲ, ಕಾಂಡ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೀಬೆದು ಅಂತ. ಪರ್ಫ್ಯೂಮ್ ಗೋವಾ. ಇದು ನೋಡಿ ಬೇಡ 1.5 ವರ್ಷ ಬೀಜದ ಗಿಡ. ಮೆಕಡಮಿಯಾ ನಟ್ಸು ಫ್ಲವರಿಂಗ್ ಆಗಿದೆ. ಹೌದೌದು, ಇದು ಮೆಕಡಮಿಯಾ ನಟ್ಸ್ ನೋಡಿ ಫ್ಲವರಿಂಗ್ ಆಗಿದೆ. 1.5 ವರ್ಷದ ಗಿಡ. ಬೀಜದ ಕಸಿ ಗಿಡ ಅಂತ ಎಲ್ಲ ಬೇಕು ಅಂತ ಹೇಳ್ತಾರೆ, ಅದು ಬೇಕಾಗಿಲ್ಲ, ಬೀಜದ ಗಿಡನೇ ಹಾಕ್ಕೋಬಹುದು. ಓಕೆ. ಅಂದ್ರೆ ಬೀಜ ನೆಟ್ ಬಂದಿರೋ ಗಿಡ. ಇದು ನಮ್ಮ ಸ್ವೀಟ್ ಸ್ಟಾರ್ ಫ್ರೂಟ್. ಸ್ವೀಟ್ ಸ್ಟಾರ್ ಫ್ರೂಟ್. ಇದು ಪಪ್ಪಾಯಗಳು. ಪಪ್ಪಾಯಗಳು ಹೆಂಗೆ ಹೇಳ್ತೀರಿ? ಕೋಲಲ್ಲ, ನಾನು ಬೀಳಿಸ್ತೀನಿ, ನೀವು ಕ್ಯಾಚ್ ಅಷ್ಟೇ. ಬೀಳುತ್ತೆ ಅಲ್ಲೇ. ಸ್ವಲ್ಪ ಇದಕ್ಕೆ ಕಚ್ಚಿದೆ. ಹಕ್ಕಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಪಕ್ಷಿ ಕಚ್ಚಿದೆ ಹೆವಿ ರುಚಿ. ಇದು ಮಾಡಲಿ ಜೀವನ ಹಂಗೆ ತಿಂತೀರ. ಆಹಾ, ಏನು ಮಸ್ತಾಗಿದೆ ಸರ್. ಇದು ಭಾಳ ಟೇಸ್ಟ್ ಬರುತ್ತೆ ಸರ್. ಹೆವಿ ಟೇಸ್ಟ್ ಸರ್. ಯಾವುದೇ ಕೆಮಿಕಲ್ ಇಲ್ಲದೆ ಸಹಜವಾದ ಗೊಬ್ಬರದಿಂದ ಬೆಳೆದಿರುವಂಥ ಅದ್ಭುತವಾದ. ಆಮೇಲೆ ಸಿಂಗಲ್ ಡೋಸ್ ಮತ್ತೆ ಏನೂ ಕೊಟ್ಟಿಲ್ಲ, ಒಂದೇ ಸಾರಿ ಕೊಟ್ಟಿರೋಂಥದ್ದು. ಇದೆಲ್ಲ 3x3 ಗುಂಡಿಗಳು ಮಾಡಿ, ಒಂದೊಂದು ಗುಂಡಿಗೂ 2.5 ಮಂಕರಿ ಕುರಿ ಗೊಬ್ಬರ, 2.5 ಮಂಕರಿ ದನದ ಗೊಬ್ಬರ, 6 kg ಎರೆಹುಳು ಗೊಬ್ಬರ, 3 kg ಬೇವಿನ ಹಿಂಡಿ, ಅರ್ಧ kg ಹೊಂಗೆ ಹಿಂಡಿ, ಹ್ಯೂಮಸ್ ಆರ್ಗ್ಯಾನಿಕ್ ಕಾರ್ಬನ್ ಒಂದು 60 ಗ್ರಾಮ್, ಮೀನು ಗೊಬ್ಬರ 2 kg, ಟ್ರೈಕೋಡರ್ಮಾ ವಿರಿಡೆ 60 ಗ್ರಾಮ್, ಫಾಸ್ಫರಸ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾ ಮತ್ತು ಪೆಸಿಲೋಮೈಸಿಸ್ ಇಷ್ಟನ್ನೂ ಕೊಟ್ಟು ಅರ್ಧ ಮಣ್ಣಿನ ಜೊತೆ ಮಿಶ್ರ ಮಾಡಿ ಗುಂಡಿಗೆ ಭರ್ತಿ ಮಾಡಿ ಹೂಣಿರೋದು. ಒಂದಷ್ಟು ಜನ ಬಿಟ್ಟು ಗುಂಡಿನ ಬಿಡ್ತೀರಲ್ಲ ನೀವು? ಒಂದು 15 ತಿಂಗಳು. ಒಂದು ತಿಂಗಳು ಬಿಡ್ತೀರಿ? ನಾನು 1 ತಿಂಗಳು ಬಿಟ್ಟಿದ್ದೆ. ಯಾಕೆ ಹಂಗೆ ಬಿಡ್ತೀರಿ? ಇದೆಲ್ಲ ಮಿಶ್ರ ಆಗಬೇಕು, ಜೊತೆಗೆ ಕಾಂಪೋಸ್ಟ್ ಕ್ರಿಯೆಗಳಾಗಬೇಕು. ಆ ಬಯೋ ಪ್ರೋಸೆಸ್. ನಾವೇನು ದನದ ಗೊಬ್ಬರ ಎಲ್ಲ ಮೊದಲೇ ಕಾಂಪೋಸ್ಟ್ ಸಂಪೂರ್ಣ ಮಾಡಿರೋದಿಲ್ಲ, ಅದು ಇದೆಲ್ಲ ಮಾಡಿದಾಗ ಅದು ಸಂಪೂರ್ಣವಾಗಿ ಆಗ್ತದೆ. ಅದೆಲ್ಲ ಕಾಂಪೋಸ್ಟ್ ಆಗಿ ಅದು ಗಿಡ ತಿನ್ಲಿಕ್ಕೆ ರೆಡಿ ಆಗುತ್ತೆ. ಅಂದರೆ ಅಡುಗೆ ಮಾಡ್ದಂಗೆ, ತರಕಾರಿ ಕೊಡೋ ಬದಲು ತರಕಾರಿ ಸಾರು ಮಾಡಿಕೊಟ್ಟಂಗೆ, ಸಾರು ಮಾಡಿಕೊಟ್ಟಾಗೆ. ಈಗ 1 ಎಕರೆಯಲ್ಲಿ ಸುಮಾರು 200 ತಳಿಯ ಹಣ್ಣಿನ ಗಿಡಗಳು ಹಾಕಿ ಎಲ್ಲ ಒಂದು 300 ಗಿಡ ಹಾಕಿದ್ದೀರಲ್ಲ? ಹ್ಞೂ ಸರ್. ಇದು ಅಂದರೆ ಏನು ಎಕ್ಸೆಸ್ ಭೂಮಿಯವರು ಮಾಡಬೇಕಾ ಅಥವಾ ಇದರಿಂದ ವರಮಾನ ಮಾಡೋಕ್ಕೆ ಸಾಧ್ಯ ಇದೆಯಾ? ಎರಡೂ ಸಾಧ್ಯ ಉಂಟು. ಇದೆಲ್ಲ ಆದಮೇಲೆ ನನಗೆ ಆವಾಗ 75 ವರ್ಷ ಆಗುತ್ತೆ ಅಂದ್ಕೊಳ್ಳಿ, ಅಲ್ಲಿ ಸಣ್ಣದು ಒಂದು ಸ್ಟೂಲ್ ಹಾಕ್ಕೊಬಿಟ್ಟು, ಇದು ರಸ್ತೆಯಲ್ಲಿ ಬಂದು ಹೋಗೋರು, ಆ ಸ್ಟೂಲ್ ಮೇಲೆ ನಾನು ಏನು ಬೆಳೆದಿದ್ದೀನಿ ಅದು ಇಟ್ಕೊಂಡು ಫ್ಯಾನ್ಸಿ ರೇಟಿಗೆ ಮಾರ್ತೀನಿ ರೀ ನಾನು. ಇಲ್ಲೇ ಬೆಳೆದಿರೋದು. ಇನ್ನೂ ಅವನು ಖುಷಿ ಆಗಬೇಕು, ಒಳಗಡೆಗೆ ಹೋಗು, ಏನು ಬೇಕೋ ಅದು ಕಿತ್ಕೊಂಡು ಬಾ, ಆದರೆ ರೇಟ್ ಇನ್ನು 50% ಜಾಸ್ತಿ. ನಿನಗೆ ಬೇಕಾಗಿರೋದು ಕಿತ್ಕೊಂಡು ಬಾ. ಸಾವಯವದ್ದು ನೀನೇ ಚೂಸ್ ಮಾಡಿದ್ದು, ನೀನೇ ಕಿತ್ತಿದ್ದು, ಅದಕ್ಕೆ 50% ಜಾಸ್ತಿ ಪ್ರೀಮಿಯಂ ರೇಟು. ಮಾರ್ಕೆಟಿಂಗ್ ಮಾಡ್ದಂಗೆ ಸರ್. ಇದು ಐಡಿಯಾ ಅಲ್ಲ, ಇದು ಕಾರ್ಪೊರೇಟ್ ಸೆಕ್ಟರ್ ಎಲ್ಲಾನು ಎಲ್ಲೆಲ್ಲೋ ಕಿತ್ಕೋತಾರೆ, ನಾವು ಎದುರುಗಡೆ ಕೇಳಿ ತಗೋತೀವಿ ಅಷ್ಟೇ. ಕರೆಕ್ಟ್. ಈಗ ಉದಾಹರಣೆಗೆ ಅಲ್ಲಿ ನೇರಳೆ ಬೆಳೆದಿದೆ, ಹೋಗು, ಈಗ ನೀವು ಹೇಳಿದ್ರೆ 2 kg ಒಂದೇ ಸಪೋಟ ಅಂತ, ಹೌದು, ಹೋಗಪ್ಪ, ನಿಂಗೆ ಯಾವ ಹಣ್ಣು ಬೇಕು ಅದೇ ಕಿತ್ಕೋ, 50% ಎಕ್ಸ್ಟ್ರಾ ರೇಟು. ಈಗ ಒಂದು ಕಿತ್ತಿಟ್ಟಿದ್ದೀನಿ ತಗೋ, 50% ಕಮ್ಮಿ. ಆಮೇಲೆ ಅವ್ನು ಯಾವತ್ತೂ ನೋಡ್ದಾ ಇರೋ ಹಣ್ಣುಗಳು ಇಲ್ಲಿ ಬೆಳೆದಿರ್ತವೆ. 200 ವೆರೈಟಿ. ಏನೇ ಜೀವನದಲ್ಲಿ ನಾವು ನೋಡಿರೋ 10-15 ವೆರೈಟಿ ನೋಡಿರ್ಬೋದು. ಈ ಪರ್ಫ್ಯೂಮ್ ಗೋವಾ ಈ ಸಾರಿ ಟೇಸ್ಟ್ ಮಾಡಿದೆ. ಅದು ಫಸ್ಟ್ ಟೇಸ್ಟ್ ಮಾಡಿದಾಗ ನನಗನ್ಸಿದ್ದು ನನ್ನ ಜೀವನ ಸಾರ್ಥಕ ಆಯಿತು, ಲೆಕ್ಕ ಹಾಕೊಳ್ಳಿ ಹೇಗಿರಬೇಕು ಅಂತ. ಸೂಪರ್. ಆಮೇಲೆ ನೀರಾವರಿ ಭಾಳ
ಕಡಿಮೆ ಸರ್. ಅಂದ್ರೆ ಭೂಮಿಯ ಸಿದ್ಧತೆ ಇದ್ದು ಇಲ್ಲಿ ಯಾವುದೂ ನಾವು ಟ್ರ್ಯಾಕ್ಟ್ರು ಲಾರಿ ಏನು ಬಿಡಿದ್ರೆ ಕಾಂಪ್ಯಾಕ್ಟ್ ಆಗಲಿಲ್ಲ ಅಂದರೆ ನೀರು ಹಿಡ್ದಿಟ್ಕೊಂಡಿರುತ್ತೆ, ನ್ಯೂಟ್ರಿಯೆಂಟ್ ಸ್ಟಾಕ್ ಇರುತ್ತೆ, ಮಣ್ಣಿನ ಕಣಕಣದ ಮಧ್ಯೆ ಜಾಗ ಇರುತ್ತೆ. ಕಣಕಣದ ಮಧ್ಯೆ ಜಾಗ ಇರೋ ಜಾಗದಲ್ಲಿ ನ್ಯೂಟ್ರಿಯೆಂಟ್ಸು ಮತ್ತು ನೀರು ಶೇಖರಣೆ ಆಗಿರುತ್ತೆ. ಓಕೆ, ನೀವು ಈ ಬೆಳಗಿನ ಜಾವ ಈ ಮಣ್ಣಲ್ಲಿ ವಾಕ್ ಮಾಡಬೇಕು, ಆವಾಗ ಗೊತ್ತಾಗುತ್ತೆ ಅದ್ರ ಫೀಲಿಂಗ್ ಏನು ಅಂತ. ನಿಜವಾಗ್ಲೂ ಕಾಲದಲ್ಲಿ ಆದ್ರೆ ಈ ಸಲ ಕೊಳಾಯಿ ತರ ಏನು ಹಾಕಿದಿರಲ್ಲ, ಒಂಥರ ಈ ಹೆಂಗಸರು ನಲ್ಲಿ ತರ ಇದು ಎಲ್ಲಾನು ಟ್ಯಾಪ್ ಸಿಸ್ಟಮ್ ಭೂಮಿಯಲ್ಲಿರುತ್ತೆ. ಇದು ಹೊಸದಾಗಿ ತೋಟ ಮಾಡೋರಿಗೆ ವರದಾನ. ಏನು ಒಂದು ಸಾರಿ ಈಗ ನೋಡಿ, ಈ 1 ಎಕರೆ ತೋಟಕ್ಕೆ ನೀರು ಹಾಯಿಸೋದಕ್ಕೆ ನನಗೆ 40 ನಿಮಿಷ ಸಾಕು. ನಾನು ಒಬ್ಬ ಬರ್ತೀನಿ, ವಾರಕ್ಕೊಂದ್ಸಾರಿ ಹಾಯಿಸ್ಕೊಂಡು ಹೋಗ್ತೀನಿ. ನಾನು ಇಲ್ಲ ಅಂದಿದ್ದಿನ ನಮ್ಮ ಆಳು ವಾರಕ್ಕೊಂದೇ ದಿನ ಬಿಡೋದು ನೀರು, ಮತ್ತೆ ಬೇಕಾಗಿಲ್ಲ. ಮಳೆಗಾಲದಲ್ಲಿ ಬಿಡೋದೇ ಇಲ್ಲ. ಇವಾಗ ಬೇಸಿಗೆ ಬಂದಾಗ ವಾರಕ್ಕೊಂದು ದಿನ ಈ ಗುಂಡಿಗೆ ನೀರು ಬಿಟ್ಬಿಡ್ತೀವಿ ಅಷ್ಟೇ, ಒಂದು 30ರಿಂದ 40 ಲೀಟ್ರು. ಆಮೇಲೆ ಇದು ಹಾಕಿರೋದ್ರಿಂದ ಒಂದು ಅನುಕೂಲ ಏನಂತ ಹೇಳಿದ್ರೆ, ಜಾಸ್ತಿ ಬೇಕಾಗಿರೋ ಗಿಡಕ್ಕೆ ಜಾಸ್ತಿ ಬಿಡ್ತೀವಿ, ಕಡಿಮೆ ಬೇಕಾಗಿರೋ ಗಿಡಕ್ಕೆ ಅದು ಸೆಟ್ ಮಾಡಿಬಿಟ್ಟಿದ್ದೀವಿ. ಅದು ಸೆಟ್ ಮಾಡಿರೋದು, ಇದು ಸೆಟ್ ಮಾಡಿರೋ, ಅದು ನೀವೇನು ಮಾಡೋ ಅಷ್ಟಿಲ್ಲ. ಅಲ್ಲಿ ವಾಲು ತಿರುಗಿಸಿದ್ರೆ ಸಾಕು ನಿಮಗೆ. ಅಲ್ಲಿ ವಾಲು ತಿರುಗಿಸಿ ಈ ಪ್ಲಾಟಿಗೆ ಬರುತ್ತೆ. ಒಂದೊಂದು ಪ್ಲಾಟ್ಗೂ 6 ನಿಮಿಷ 7 ನಿಮಿಷ ಹರಿಸಿದ್ರೆ ಇವು ತುಂಬಿಕೊಳ್ಳುತ್ತೆ. 6 ನಿಮಿಷ ಎಲ್ಲದಕ್ಕೂ ಬಿಟ್ಕೊಂಡೋದ್ರೆ ಮುಗೀತು ಕೆಲಸ. ಸೂಪರ್. ಒಂದು ಬೋರ್ ಇದೆ ಇದಕ್ಕೆ, ಒಂದು ಬೋರ್ ಇದೆ. ಬಾವಿಯಲ್ಲಿ ನೀರು ಯೂಸ್ ಮಾಡಲ್ಲ, ಬೋರ್ದು ಮಾತ್ರ ತಗೋತೀವಿ. ಈಗ ನಾವು ಅರ್ಧದಲ್ಲಿರೋದು ಮಾತ್ರ ಪರಿಚಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಡೆನೂ ಇಷ್ಟೇ ವೆರೈಟಿಗಳಿರುತ್ತೆ. ಇದು 2 ಇದಕ್ಕೆ. ಇದು ಸಾಯಂಕಾಲ ನಾವು ಬೇಸರಾದ ಕೂತು ಕಾಲ ಕಳಿಯೋಕ್ಕೂ ಆಯಿತು. ಅದ್ರ ಕೆಳಗಡೆ ಅದು ವಾಲ್ವ್ಗಳು, ಅದು ಪ್ರೊಟೆಸ್ಟು ಆಯಿತು. ಕೆಳಗಡೆ ವಾಲ್ವ್ ಇದೆ ಸ್ನೇಹಿತರೆ. ಸೊ ತಿರ್ಗಿಸಿದ್ರೆ ಈ ಪಾತಿಗೆ, ಆ ಕಡೆಗೆ ತಿರ್ಗಿಸಿದ್ರೆ ಆ ಪಾತಿಗಳಿಗೆ. ಓಕೆ, ಇದೆಲ್ಲ ಒಂದು ಸಣ್ಣ, ಇವಾಗ ಏನು ನಾವು ಡ್ರಿಪ್ ಖರ್ಚು ಮಾಡ್ತೀವಿ ಅದಕ್ಕಿಂತ ಒಂದು 50% ಜಾಸ್ತಿ ಆಗುತ್ತೆ. ಬಟ್ ಪರ್ಮನೆಂಟ್ ಸೊಲ್ಯೂಷನ್. ಎಷ್ಟು ವರ್ಷ ಬರುತ್ತೆ ಈ ಪೈಪ್ ಎಲ್ಲ? ಇದೆಲ್ಲ 50-60 ವರ್ಷ ಗ್ಯಾರಂಟಿ. ಏನಾಗಲ್ಲ, ಏನೂ ಆಗಲ್ಲ. ಅದಕ್ಕೆ CPVC ಮೇಲಕ್ಕೆ, ಕೆಳಗಡೆಗೆಲ್ಲ PVC ಹಾಕ್ಬಿಟ್ಟಿದ್ದೆ. ಹಂಗಾಗಿ ಇದೆಲ್ಲ ಏನಾಗಲ್ಲ. ಇದು ನಮ್ಮ ಬನಾನಾ ಸಪೋಟ, ಅಂದರೆ ಬಾಳೆಹಣ್ಣು ಬರೋಂಥ ಸಪೋಟ. ಇದು ಥಾಯ್ಲ್ಯಾಂಡ್ ರೆಡ್ ಹಲ್ಸು. ಇದೆಲ್ಲ ಈಗ ಈಲ್ಡಿಂಗ್ ಶುರುವಾಯಿತು. ಇದು ವರ್ಷ ಪೂರ್ತಿ ಬರ್ತಾನೆ ಇರುತ್ತೆ. ಥಾಯ್ಲ್ಯಾಂಡ್ ರೆಡ್ ಹಲ್ಸು. ಇದು ನೋಡಿ ಮಲಯನ್ ಆಪಲ್. ಈ ಗಿಡದ ಬಗ್ಗೆ ಗೊತ್ತಿದೆಯಾ ನಿಮಗೆ? ಇಲ್ಲ ಸರ್. ಮಲಯನ್ ಆಪಲ್ ಅಂದರೆ ಇದು ರಿಯಲ್ ನೇಮು. ಇದು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಜಂಬೂ ಪಲೆ. ಇದು ನಮ್ಮ ವೆಸ್ಟ್ ಕೋಸ್ಟಲ್ಲಿ ತುಂಬ ಇರುತ್ತೆ. ನಮ್ಮ ಭಾರತಕ್ಕೆ ಜಂಬೂ ದ್ವೀಪ ಅಂತ ಕರೀತಾರೆ. ಜಂಬೂ ದ್ವೀಪ, ಭರತಖಂಡೆ ಅಂತೆಲ್ಲ ಹಳೆಗನ್ನಡ ಕಾವ್ಯಗಳಲ್ಲಿ ಬರ್ತಲ್ಲ. ಆ ಜಂಬೂ ದ್ವೀಪ ಅಂತ ಹೆಸರು ಬಂದಿರೋದು ಈ ಮರದಿಂದ. ಇದೇ ಜಂಬೂ ಪಲೆ. ಓಕೆ. ಜಂಬೂ ಪಲೆ ಅಂದರೆ ಇಷ್ಟು ದಪ್ಪ ಬರುತ್ತೆ, ರೆಡ್ಡಿಗಿರುತ್ತೆ, ಬಹಳ ಅದ್ಭುತವಾಗಿರುತ್ತೆ ತಿನ್ನೋದಕ್ಕೆ. ಆಪಲ್ ಥರ ಸ್ವಲ್ಪ ಮೆತ್ತಗಿರುತ್ತೆ. ಓಕೆ, ಇದೇ ಜಂಬೂ ಪಲೆ. ಇದು ಬಂದ್ಬಿಟ್ಟು ಬ್ಲ್ಯಾಕ್ ಕಸ್ತೂರಿ ಮಾವು, ಕಪ್ಪು ಮಾವಿನ ಹಣ್ಣು. ಫುಲ್ ಕಪ್ಪಿರುತ್ತೆ ಒಳಗಡೆ, ಅದ್ಭುತವಾದ ರುಚಿ. ಸರ್, ಈ ಲಾಂಗ್ ಶಾಟ್ ಅಂದ್ರೆ ಏನು ಸರ್? ಲಾಂಗಾನ್ ಅಂದ್ರೆ ಈ ಬ್ರೌನ್ ಲಿಚ್ಚಿ ಈಗ ಸಿಗ್ತಾ ಇದೆಯಲ್ಲ ಅಂಗಡಿಗಳಲ್ಲಿ, ಬ್ರೌನ್ ಲಿಚ್ಚಿ ಅಂತ ಹೇಳ್ತಾರಲ್ಲ, ಅದೇ ಲಾಂಗಾನ್. ಲಾಂಗ್ ಶಾಟ್ ಅಂತ ಹೇಳಿದ್ರೆ ಅದು ಅಷ್ಟೊಂದು ಇದಿರೋದಿಲ್ಲ. ಇದು ನೋಡಿ ಮಿಲ್ಕ್ ಫ್ರೂಟ್, ಹಾಲಿನ ಹಣ್ಣ. ಎಲೆನೇ ಡಿಫ್ರೆಂಟ್ ಇದೆ, ಮೇಲೆ ಗ್ರೀನ್, ಕೆಳಗಡೆ ಬ್ರೌನ್. ಅದ್ಭುತ. ಇದು ಫೋಟೋ ಮಾಡಿ. ಇದು ನೋಡಿ ಸ್ನೇಹಿತರೆ, ಎಲೆ ನೋಡಿ, ಇಲ್ಲಿ ನೋಡಿ. ಇದೆಲ್ಲ ಕಂದು ಬಣ್ಣ. ಕಂದಲ್ಲ, ಗೋಲ್ಡ್ ಕಲರ್. ಮುಂದೆ ಬಂದ್ರೆ ಹಸಿರು ಕಲರ್. ಹಸಿರು ಮಿಲ್ಕ್ ಫ್ರೂಟ್ ಅಂತ. ಇದು ಎಲ್ಲ ತುಂಬ ಅದ್ಭುತವಾದ ಹಣ್ಣು. ಇದು ನಮ್ಮ ಹೇಗಿರುತ್ತೆ ಅಂದರೆ ತಿನ್ನಲಿಕ್ಕೆ, ನಮ್ದು ಆ ತೋಟದಲ್ಲಿದೆ, ನಮ್ಮ ನರ್ಸರಿಯಲ್ಲಿ. ಇದು ನಮ್ಮ ಲಸ್ಸಿಗೆ ಗೋಡಂಬಿ ಮತ್ತು ಬಾದಾಮಿಯನ್ನು ಚೆನ್ನಾಗಿ ಕ್ರಷ್ ಮಾಡಿ ಹಾಕಿದಾಗ ಏನು ಟೇಸ್ಟ್ ಬರುತ್ತೋ ಆ ಟೇಸ್ಟ್ ಇರುತ್ತೆ ಲಸ್ಸಿಗೆ. ಇವೆಲ್ಲ ಇನ್ನು 1 ಇಯರಲ್ಲಿ ಕ್ರಾಪ್ ಆಗುತ್ತೆ, ಲಾಂಗ್ ಆನುಗಳೆಲ್ಲ. ಇನ್ನು ಇವೆಲ್ಲನೂ ಈ ಸಾರಿ ಕ್ರಾಪ್ ಆಯಿತು. ಇವಾಗ ನೋಡಿದ್ರಲ್ಲ, ಇವು ಕ್ರಾಪ್ ಬರ್ತಾ ಇರೋ ಈ ವರ್ಷ ನೋಡಿ, ಆ ಮಾವುಗಳೆಲ್ಲ ಕ್ರಾಪ್ಗಳಾಯಿತು, ಎಲ್ಲ ಹೂಬಿಟ್ಟವೆ. ಇದು ರೆಡ್ ಸಪೋಟ, ಇದು ಕ್ರಾಪ್ ಬಂದಿದೆ. ಇದು ರೆಡ್ ಸಪೋಟ, ವಾಟರ್ ಆಪಲ್. ಸರ್, ನೀವು ನಮ್ಮ ತೋಟದಲ್ಲಿ ಕೊಟ್ಟಿರೋದು ಇದೆ, ಸಖತ್ತಾಗಿ ಬರುತ್ತಿದ್ದು. ತುಂಬ ಚೆನ್ನಾಗಿ ಬರುತ್ತೆ ಸರ್. ಅದು ಗೊಂಚಲೆ ತುಂಬ ಚಂದ ಬರುತ್ತೆ. ವೈಟು. ಇದು ನೋಡಿ, ಇದು ಈ ಮಾವಿಂದು ಇದೆಯಲ್ಲ, ಇದು ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ರುಚಿಕಟ್ಟಾದ ಮಾವು. ಇದು ನೂರ್ ಜಹಾನ್ ಮಾವು ಪ್ರಪಂಚದಲ್ಲೇ. ನೀವು ಒಂದು ಸಾರಿ ಅದನ್ನ ಟೇಸ್ಟ್ ಮಾಡಿದ್ರೆ ಇನ್ನು ಮುಂದಿನ ವರ್ಷ ಅದನ್ನ ಹುಡುಕೊಂಡೋಗಿ ಟೇಸ್ಟ್ ಮಾಡ್ತೀರಾ. ಆ ಒಂದು ತಳಿ ಇದು ನೂರ್ ಜಹಾನ್. ಇದು ಆಕ್ಚುಲಿ ಆಫ್ಘಾನಿಸ್ತಾನದ್ದು. ಇದನ್ನ ಡೆವಲಪ್ ಮಾಡಿದ್ದು ಇವರು ನಮ್ಮ ಥಾಯ್ಲೆಂಡ್ನವರು. ಅದನ್ನ ಹೋಗಿತ್ತು. ಇದು ನೋಡಿ, ಗೋರ್ಮುತಿ ಮಾವು,
ತಾಯಿ ರೆಡ್ ಮಾವು, ಇದೆರಡು ತಾಯಿ ರೆಡ್ ಮಾವು. ಅದು ಎಲ್ಲೋ ಬನಾನಾ ಮಾವು, ಅದು ರೆಡ್ ಬನಾನಾ ಮಾವು, ಅದು ಕಟಿಮಾನ್ ಮಾವು. ಅದು ಅಷ್ಟು ವರ್ಷಕ್ಕೆ 2 ಸಾರಿ ಬರೋ ಕಟಿಮಾನ್ ಇದೆಯಲ್ಲ, ಅದು ವರ್ಷಕ್ಕೆ 2 ಸಾರಿ ಬರೋ ಇದು. ಅಲ್ಲಿ ನಾವು ಪಿಂಗೋನ್ ಎಲ್ಲೋ ನೋಡಿದ್ವಿ ಗಿಡ, ಸಾರಿ ರೆಡ್. ಇಲ್ಲಿ ಪಿಂಗೋನ್ ವೈಟ್ ಇದೆ. ಇದು ಅಂದ್ರೆ ಹಲಸು ಜಾತಿನೇ ಅದು. ಓಕೆ. ಇವು ಈ ಮಾವಿನ ಇದು ನೋಡಿ ಮಧ್ಯೆ ಮಧ್ಯೆ ಬೆಳ್ಳುಳ್ಳಿ ತಾಕು, ಈರುಳ್ಳಿ ತಾಕು, ಮೆಣಸಿನಕಾಯಿ ತಾಕು, ಇದೆಲ್ಲ ನಮ್ಮನೆ ಮಟ್ಟಿಗೆ. ಆ ಕಡೆ ಅವರೆಕಾಯಿ ಹಾಕಿದ್ವಿ, ಅವರೆಕಾಯಿ ಎಲ್ಲ ಮುಗೀತು. ಆ ಕಡೆ ಬದನೆ ಗಿಡಗಳು 1-2-3 ಇದೆ, ಸದಾ ಬದನೆಕಾಯಿ ಸಿಗ್ತಾ ಇರುತ್ತೆ. ಆಮೇಲೆ ಇದು ಕರೆಕ್ಟಾಗಿ ಇನ್ನು 3 ವರ್ಷಕ್ಕೆ ಇದೊಂದು ಗುಹೆ ಥರ ಆಗುತ್ತೆ. ಈ ಒಳಗಡೆ ನೀವು ವಾಕ್ ಬರಬೇಕಾಗಿದ್ರೆ ಮರಗಳ ನೆರಳಿನ ಗುಹೆ ಇರುತ್ತೆ ಇಲ್ಲಿ. ಒಂದು ಕೆನೋಪಿ ಕೆನೋಪಿ ಅದಕ್ಕೇನೆ ಎಲ್ಲ ಅದೇದು ಯಾವ್ಯಾವ ಸೆಟ್ ಆಗುತ್ತೆ ಅದನ್ನೇ ಮಾಡಿದ್ದೀನಿ. ಇನ್ನು ಇಂಥ ವರ್ಷಕ್ಕೇನೆ ಆಲ್ಮೋಸ್ಟ್ 50% ಕವರ್ ಆಗುತ್ತೆ. ನನಗೆ ನಂಬಿಕೆ ಇದೆ, ಯಾಕೆಂದ್ರೆ ಅದು ಗ್ರೋತು ಅದು ಇದು ತಗೊಳ್ತಾ ಇದೆಯಲ್ಲ ಸ್ಟೈಲು, ಅದಷ್ಟು ಚಂದಿದೆ. ನೋಡಿ ಈ ರಸ್ತೆ ನೋಡಿ ಎಷ್ಟು ನೀಟಾಗೆ. ಇನ್ನೊಂದು ವರ್ಷ ಬಿಟ್ಟು ಬಂದ ವರ್ಷದಿಂದ 2 ಇಯರ್ಸ್ ಮ್ಯಾಕ್ಸಿಮಮ್ ಇದಿಷ್ಟು ಹಿಂಗೆ ಮುಚ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇದು ಬ್ಲ್ಯಾಕ್ ಮಲ್ಬರ್ರಿ. ಮಲ್ಬರಿ ಅಂದ್ರೆ ಹಿಪ್ಪನೇರಳೆ ಸೊಪ್ಪಲ್ಲ ಸರ್? ಹಿಪ್ಪನೇರಳೆ ಹಣ್ಣಿನ ತಳಿ ಇದು. ಇದು ಹುಳ ಮೇಯೋದಿಲ್ಲ. ಇದು ಮೇಯಲ್ಲ. ಇದು ಏನಿದೆ ಓನ್ಲಿ ಹಣ್ಣಿನ ತಳಿಗಳು. ಹಿಪ್ಪನೇರಳೆ ಹಣ್ಣಿನ ತಳಿ ಇದು. ಓಹೋ, ಓಕೆ. ಇದು ವೈಟ್ ನೇರಳೆ. ಇದು ವರ್ಷಕ್ಕೆ 2 ಸಾರಿ ಬರೋಂಥ ಏಕೈಕ ನೇರಳೆ, ವೈಟ್ ನೇರಳೆ. ಓಕೆ. ಇದು ಇನ್ನು ಬಹಳ ಅದ್ಭುತವಾದ ರುಚಿ. ಇದು ಕೂಡ ಥಾಯ್ಲೆಂಡ್ನವ್ರದ್ದು ಕೊಡುಗೆನೆ. ಇದು ಎಗ್ ಫ್ರೂಟು, ಮೊಟ್ಟೆ ಹಣ್ಣು, ಬಹಳ ಅದ್ಭುತವಾದ ಫ್ರೂಟು. ಇದು ಎಗ್ ಫ್ರೂಟ್ ಅಂತ ಹೇಳಿದ್ರೆ ಸೇಮ್ ಮೊಟ್ಟೆಯ ಚಂದ್ರ ಇದ್ದಂಗಿರುತ್ತೆ ಒಳಗಡೆ ಪೂರ್ತ. ಒಂದು ಚೂರು ಸ್ಮೆಲ್ ಆಗಿರುತ್ತೆ, ಬಹಳ ಅದ್ಭುತವಾದ ಟೇಸ್ಟ್. ಉದಾಹರಣೆಗೆ ನೀವು ಅದು ಒಂದು ಹಣ್ಣು ತಿಂದರೆ ಒಂದು ಊಟಕ್ಕೆ ಸಮ, ಇಷ್ಟು ಗಾತ್ರ ಇರುತ್ತೆ ಹಣ್ಣು. ನೀವು ಊಟ ಮಾಡಬೇಕು ಅನ್ಸೋದಿಲ್ಲ. ಆಮೇಲೆ ಅದಕ್ಕೊಂಚೂರು ಬೆಲ್ಲ ಹಾಕ್ಬಿಟ್ಟು ಹೋಳಿಗೆ ಮಾಡಿಬಿಡ್ಬೋದು, ಹೂರ್ಣ ಅದೇನೆ. ಅಷ್ಟು ಅದ್ಭುತವಾದ ಇವೆಲ್ಲ ನಮ್ಮ ದೇಶದ ಜನತೆ ಬಳಸ್ಕೋಬೇಕು. ಭಾಳ ಆರೋಗ್ಯವಾದ ಹೆಲ್ತ್ಫುಲ್ ಫ್ರೂಟ್ಗಳು. ಸೊ ಎಲ್ಲನೂ ಬರೀ ಕೂತ್ಕೊಂಡು ದುಡ್ಡು ಲೆಕ್ಕ ಹಾಕೋದಲ್ಲ. ಅಲ್ಲ, ನಾನು ಒಂದು ಹೇಳ್ತೀನಿ, ಈ ತೋಟ ಮಾಡಿರೋ ಉದ್ದೇಶ ಅಷ್ಟೇ. ನಾನು ಒಳಗಡೆ ಬೆಂಕಿಪಟ್ಟಣ ಉಪ್ಪು ತಗೊಂಬಂದ್ಬಿಟ್ರೆ ಆಚೆಗೆ ಇನ್ನೇನಕ್ಕೂ ಹೋಗ್ಬಾರ್ದು. 2 ಹಣ್ಣುಗಳು ತಿನ್ನಬೇಕು, ಇನ್ನೊಂದು ಏನೋ ಒಂದು ಚೂರು ಒಂದು ಸ್ವಲ್ಪ ಬೆಳ್ಕೊಂಡು ಅದನ್ನ ತಿನ್ಕೊಂಡ್ರೆ ಮುಗೀತು. ಕಡೆಗೆ 4 ಕಾಲಲ್ಲಿ ನಡ್ಕೊಂಡ್ರೂ ಜೀವನ ಆಗಬೇಕು. ಆ ಥರನೇ ಇದೆಲ್ಲ ಇರೋದು ಕಾನ್ಸೆಪ್ಟು. ನೀವು ಎಲ್ಲೋ ಯಾವನ್ನೋ ಡಿಪೆಂಡ್ ಆಗೋ ಬದಲು ಇದನ್ನು ಡಿಪೆಂಡ್ ಆಗಿ, ಪ್ರಕೃತಿನ ಡಿಪೆಂಡ್ ಆಗಿ, ಸಿಂಪಲ್ ಸ್ವರ್ಗ. ನೋಡಿ ಇದು ಕರ್ಪೂರದ ಗಿಡ. ಇಲ್ಲಿ ಒಂದನೇ ಅಂದರೆ ಇಲ್ಲಿ ಪ್ರತಿ ಒಂದಕ್ಕೂ ಅವಕಾಶ ಕೊಟ್ಟಿರೋದಕ್ಕೆ ಇದರ ಎಕ್ಸ್ಟ್ರಾಕ್ಟೇ ಕರ್ಪೂರ. ನೋಡಿ ಸ್ಮೆಲ್ ಮಾಡಿ. ಅಯ್ಯೋ, ಅದರ ಎಕ್ಸ್ಟ್ರಾಕ್ಟೇ ಕರ್ಪೂರ. ನೋಡಿ ಸಂಪಿಗೆ ಎಷ್ಟು ಚೆನ್ನಾಗಿದೆ ಅದು. ಇದು ಇದ್ರ ಬಗ್ಗೆ ಒಂದು ಐಡಿಯಾ ಇದೆಯಾ? ಇದಾ? ಇಲ್ಲ ಸರ್. ಇದೆ ಸುರಗಿ ಮರ, ಸುರಗಿ ಹೂವು. ಅಂದರೆ ಈ ಹೂವು ಕಿತ್ತ ನಂತರ 3 ವರ್ಷಗಳ ಕಾಲ ಅದರ ಒಳಪನ್ನು ಕಳ್ಕೊಳ್ಳಲ್ಲ. ಇವತ್ತು ಕಿತ್ತಾಗೆ 3 ವರ್ಷಕ್ಕೂ ಅದೇ ಥರ ಇರುತ್ತೆ. ಒಣಗಿದ್ರೂ ಒಣಗಿದ ಥರ ಕಾಣೋದಿಲ್ಲ. 3 ವರ್ಷದ ತನಕ ಸುವಾಸನೆಯನ್ನು ಕೊಡ್ತಾ ಇರುತ್ತೆ. ಇದು ಈಗ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಕೆಲವು ತೋಟಗಳವ್ರು ಬೆಳೀತಾ ಇದ್ದಾರೆ ವೆಸ್ಟ್ ಕೋಸ್ಟಲ್ಲಿ, ಲಕ್ಷಾಂತರ ರೂಪಾಯಿ ಗಳಿಸ್ಕೊತಾ ಇದ್ದಾರೆ. ಕಮರ್ಷಿಯಲ್ ವ್ಯಾಲ್ಯೂ ಕೂಡ ಇದೆ. ಹೌದೌದು. ನೀವು ತುಂಬ ಒಳ್ಳೆ ಆರ್ಟಿಕಲ್ ಬಂದಿತ್ತು ನೋಡಿ ಸುಧಾದಲ್ಲಿ, ಸುರಗಿ ಹೂ ಬಗ್ಗೆ. ಆಮೇಲೆ ನಮ್ಮ ಅನಂತಮೂರ್ತಿ ಅವರದು ಜೀವನ ಚರಿತ್ರೆಗೆ ಇಟ್ಟಿರೋದೇನು? ಸುರಗಿ. ಆತ್ಮಕತೆ. ಆಮೇಲೆ ನೋಡಿ ಇವೆರಡು ಗಿಡ 2 ಕಡೆಗೆ ಹಾಕಿದ್ದೀವಿ. ಇದು ನೋಡಿ ಅದ್ಭುತವಾದ್ದು. ಇದು ಸೀತಾಫಲದ ಜಾತಿಯಲ್ಲೇ ಅತ್ಯದ್ಭುತವಾದ ರುಚಿ ಉಳ್ಳಂತಹ ಹಣ್ಣು. ಇದು ಇನ್ನು ದೊಡ್ಡದಾಗುತ್ತೆ. ಇದು ಕಾಯಿ. ಇದು ರೊಲೀನಿಯಾ ಅಂತ. ಎಷ್ಟು ರುಚಿ ಇರುತ್ತೆ ಅಂತ ಹೇಳಿದ್ರೆ ಜೀವನದಲ್ಲಿ ಒಮ್ಮೆ ರುಚಿ ನೋಡಲೇಬೇಕಾಗಿರುವಂತಹ ಹಣ್ಣು ಇದು. ಸರ್ ಪಪ್ಪಾಯ ಸರ್ ಹಂಗೆ ಬೆಳೆದಿದೆ? ಹ್ಞೂ ಸರ್ ಅದು ಸೋಲೋ ವೆರೈಟಿ. ನೋಡಿ ಇದು ಮಿಯಾಜಾಕಿ. ಇದೇ ಹಣ್ಣಿಂದು ನಾನು ಹೋದ ವರ್ಷ ಇದಕ್ಕೆ ಕೊಟ್ಟಿದ್ದು. ಯಾವುದು? ನಮ್ಮ ಮಾವು ಹಲಸು ಮೇಳಕ್ಕೆ ಇದರಲ್ಲಿ 2 ಹಣ್ಣು ಬಿಟ್ಟು ಕೊಟ್ಟಿದ್ದೆ. ಈ ಸಾರಿ ಜಾಸ್ತಿ ಬಂದಿದ್ದು ತಿನ್ನೌಟ್ ಮಾಡಬೇಕು. ಇದರಲ್ಲಿ ತುಂಬಾ ಹಣ್ಣುಗಳು ಬಂದಿತ್ತು ನೋಡಿ, ಕಡ್ಡಿಗಳೆಲ್ಲ ಕೊಟ್ಟಿದ್ದೀವಿ. ಅದನ್ನ ಜಾಸ್ತಿ ಬಿಟ್ಟಿದೆ, ಅಷ್ಟು ಕ್ವಾಲಿಟಿ ಬರಲಿಲ್ಲ. ಮಿಯಾಜಾಕಿನೇ ಅದನ್ನು. ಇದು ಮಿಯಾಜಾಕಿ. ಈ 4 ಮಿಯಾಜಾಕಿ ಮಾವುಗಳು. ಅಂದ್ರೆ ಕೆಜಿ 2.5 ಲಕ್ಷ ರೂಪಾಯಿ ಏನು ಬೆಳೆ ಬೆಳತ್ತೋ ಅದೇನೆ ಇಲ್ಲಿ ಅದ್ಭುತವಾಗಿ ಬರ್ತಾ ಇದೆ. ಅದೇ ನಿಮ್ಗೆ 90,000 ಬಂತು ಅಂದ್ರಲ್ಲ ಚಿಕ್ಕ? ಹೌದು. ಸರ್ 2 ಹಣ್ಣಿಗೆ 90,000 ಕೊಟ್ಟಿದ್ದಾರೆ ಲಾಲ್ಬಾಗ್ನವರು. ವಾವ್ ಸರ್, ಏನೋ ಇಟ್ಟಿದ್ರಿ ಇಲ್ಲಿ? ಇದು ಸೋಲಾರ್ ಟ್ರ್ಯಾಪ್ಸ್. ಇದು ಸುರಿನಾಮ್ ಚೆರ್ರಿ, ರೆಡ್ ಸುರಿನಾಮ್ ಚೆರ್ರಿ. ಇದು ರೆಡ್ ಸುರಿನಾಮ್ ಚೆರ್ರಿ ಹಣ್ಣು ನೋಡ್ಬೋದು. ರೆಡ್ ಸುರಿನಾಮ್ ಚೆರ್ರಿ
ಒಂದು ಟೇಸ್ಟ್ ಮಾಡಿ. ಇದು ಇನ್ನೂ ಸ್ವಲ್ಪ ಹಣ್ಣಾಗಬೇಕು. ರೆಡ್ ಸುರಿನಾಮ್ ಚೆರ್ರಿ. ಕ್ಯಾಮ್ರಾಮನ್ ಒಂದು ಟೇಸ್ಟ್ ಮಾಡಿ. ಮೊದಲು ಈ ಥರ ಗ್ರೀನು ಯೆಲ್ಲೋ ಆರೆಂಜು ರೆಡ್. ಇದು ಗ್ರೀನು ರೆಡ್ ಆಗಿ ಇದು ಬ್ಲ್ಯಾಕ್ ಆಗುತ್ತೆ. ಇದು ಸೇಮೇ ನೋಡಿ ಇಲ್ಲಿ ಆಗ್ತಾ ಇದೆ. ಅದು ಅದರ ಅಲ್ಟಿಮೇಟ್ ಇದು 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 ಇನ್ನೂ ಚೆನ್ನಾಗಿರುತ್ತೆ. ಇದು ಬ್ಲ್ಯಾಕ್ ಸುರಿನಾಮ್ ಚೆರ್ರಿ. ಸುರಿನಾಮ್ ಚೆರ್ರಿ ನೋಡಿ, ಎರಡಿದೆ ನನ್ನ ಹತ್ರ. ಆಹಾ, ಹಲೋ ಮುಗಿಯಂಬ ಕುಶುವ ಸರ್. ನೋಡಿ ಧೂಪದ ಗಿಡ. ಹಾಂ, ಧೂಪ ತೆಗೆಯೋದು ಇದೇ ಮರದಿಂದ. ಅದು ಧೂಪ ಸಾಂಬ್ರಾಣಿ. ಅದು ಅಮಟೆಕಾಯಿ ಮರ. ಈಗ ಈ ಬೀಜ ತೊಗೊಂಡು ಹಾಕಿದ್ರೆ ಬರುತ್ತೆ. ನೋಡಿ ಇಲ್ಲೆಲ್ಲ ಶುಂಠಿ ಹಾಕಿರೋ ಪ್ಲಾಟು. ಹಾಂ, ಇದೆಲ್ಲ ಒಂದು ಮಧ್ಯದಲ್ಲಿ ನಾವು ಏನು ಬೇಕಾಗಿ ಬೆಳ್ಕೋಬೋದು. ಇದು ಪ್ಲಮ್ಸ್, ಅದು ಪೀಚ್ ಆಯಿತು. ಇದು ಪ್ಲಮ್ಸ್ ಆಯಿತು. ಹಾಂ, ಅದೂ ಪ್ಲಮ್ಸೇ. ಅದೊಂದು ವೆರೈಟಿ ಪ್ಲಮ್ಸು. ಓಕೆ. ಇದು ಒಂದು ಹಲಸಿನ ಜಾತಿನೇ, ಬಟ್ ಹಲಸಿನ ಜಾತಿ ಥರ ಕಾಣೋದಿಲ್ಲ. ಓಲ್ ಸೋಪು ಅಂತ ಸ್ಟಡಿ ಮಾಡಿ ಕಲೆಕ್ಟ್ ಮಾಡಿರೋದು. ಇದು ನೋಡಿ ಜಬೋಟಿ ಕಾಬಾ. ಇದು ರೆಡ್. ಜಬೋಟಿ ಕಾಬಾ ರೆಡ್. ಇಷ್ಟೇ ಸೈಜ್ ಬರೋದು. ಇದು ಇನ್ನು ಸ್ವಲ್ಪ ಸೈಜ್ ಬರುತ್ತೆ. ಜಬೋಟಿ ಕಾಬಾ ರೆಡ್ ನೋಡಿ. ಇದು ಜಬೋಟಿ ಕಾಬಾ ಬ್ಲ್ಯಾಕ್. ಒಳಗಡೆ ವೈಟ್ ಇರುತ್ತೆ. ಅಲ್ಟಿಮೇಟ್. ಇದು ನೋಡಿ ಜಬೋಟಿ ಕಾಬಾ ಬ್ಲ್ಯಾಕ್. ಇದು ಬ್ಲ್ಯಾಕ್. ಇಲ್ಲಿ ಬಂದಿದೆ ನೋಡಿ ಜಬೋಟಿ ಕಾಬಾ ಬ್ಲ್ಯಾಕ್ ರೆಡ್. ಅಂದರೆ ಅದಲ್ಲ, ಇದು ಬಂದಾಗ ಫೋಟೋಗ್ರಫಿ ಮಾಡಬೇಕು. ನೋಡಿ ಇದೆಲ್ಲ ಹಣ್ಣಾದಾಗ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ಇಲ್ಲಿ ಕೊಂಬೆ ಏನೂ ಕಾಣಲ್ಲ, ಎಲೆಗಿಂತಲೂ ಜಾಸ್ತಿ ಇದೆ ಇರುತ್ತೆ. ಹೌದು, ಕೊಂಬೆಗಿಂತ ಹೆಚ್ಚಿರುತ್ತೆ. ಜಬೋಟಿ ಕಾಬಾ ಬ್ಲ್ಯಾಕ್. ನೀವು ತಮಾಷೆಗೆ ಹೇಳಲ್ಲ, ನೀವು ಎಲ್ಲ ಮೋಸಂಬಿಗಳು ತಿಂದಿರ್ತೀರಾ. ಇದೊಂದು ಟೇಸ್ಟ್ ಮಾಡಿಬಿಟ್ಟು ನನಗೆ ಫೋನ್ ಮಾಡಿ. ಸರ್ ಇದರಲ್ಲಿ ಸುಮಾರು 150 ಹಣ್ಣು ಕಿತ್ತಿದ್ದೀವಿ. 150 ಹಣ್ಣು ಕಿತ್ತಿದ್ದೀವಿ. ಇದು ಬರ್ತಾ ಇದೆ. ಇದರಲ್ಲಿ ಅಷ್ಟು ಕಾಯಿ ಬರಲಿಲ್ಲ, ಬಟ್ ಇದರಲ್ಲಿನೂ ಸುಮಾರು ಒಂದು 40-50 ಕಿತ್ತಿದ್ದೀವಿ. ಇದು ರೈನ್ ಫಾರೆಸ್ಟ್ ಚೆರ್ರಿ. ಜಪಾನಿನ ತಳಿ ರೆಡ್ ಡೈಮಂಡ್ ಸೀಬೆ. ಆಲ್ಮೋಸ್ಟ್ ಮಧ್ಯದಲ್ಲಿ ಒಂದು 4 ಬೀಜ ಇರುತ್ತೆ. ಇನ್ನೂ ಹಣ್ಣಾಗಿಲ್ಲ, ಆದರೆ ಟೇಸ್ಟ್ ಮಾಡ್ಕೊಳ್ಬೋದು ನೀವು. ಯಾವುದು ಏನು ಕೆಮಿಕಲ್ ಹೊಡೆದಿಲ್ಲ ಸರ್. ನೀವು ಸೀದಾ ಡೈರೆಕ್ಟಾಗಿ ತಿನ್ಬೋದು. ಇದು ಬ್ಲ್ಯಾಕ್ ಡೈಮಂಡ್ ಸೀಬೆ. ತುಂಬ ಚೆನ್ನಾಗಿದೆ ಸರ್. ಕ್ರಿಸ್ಪಿ ಇರುತ್ತೆ, ಭಾಳ ಮೆದುವಾಗಿರುತ್ತೆ. ಇನ್ನೂ ಸ್ವಲ್ಪ ಹಣ್ಣಾಗಬೇಕು. ಇವ್ರಿಗೊಂದು ಕಿತ್ಕೊಳ್ಳ ಸರ್. ತಿನ್ನಿ, ತುಂಬ ಚೆನ್ನಾಗಿದೆ ಅದು. ಇಲ್ಲ ರುಚಿ ಇದೆ. ಇನ್ನು ಸ್ವಲ್ಪ ಹಣ್ಣಾಗಬೇಕಷ್ಟೇ. ಬನ್ನಿ ನಿಮ್ಗೆ ಸಿಕ್ತು, ಬನ್ನಿ. ಸ್ವಲ್ಪ ಅದಕ್ಕಿಂತ ಮೇಲಾಗಿರೋದು ಟೇಸ್ಟ್ ಮಾಡಿ. ಭಾಳ ಎಂಜಾಯ್ ಮಾಡ್ತೀರಾ ಟೇಸ್ಟ್. ಮತ್ತು ಆ ಕ್ರಿಸ್ಪಿ ಚೆನ್ನಾಗಿದೆ ಸರ್, ಒಂಥರ ಮರಳಾಗೆ. ಹೌದು ಸರ್ ನೋಡಿ ಇದು ಭಾಳ ಅದ್ಭುತವಾದ ರೆಡ್ ಸೀತಾಫಲ ರೆಡ್ ಇರುತ್ತೆ ಸರ್. ಹೌದು, ಮೇಲೆ ಪೂರ್ತಿ ಡಾರ್ಕ್ ರೆಡ್ ಇರುತ್ತೆ. ಬಹುಶಃ ಇನ್ನೊಂದು ನೆಕ್ಸ್ಟ್ 2 ಮಂತ್ಸಿಗೆ ಬಂದರೆ ಕಾಯಿ ಸಿಗುತ್ತೆ. ರೆಡ್ ಸೀತಾಫಲ ಇದು ಬಹಳ ಅದ್ಭುತವಾದ ಒಂದು ವೆರೈಟಿ. ನೋಡಿದ್ದೀರಾ ಇದನ್ನು? ಚೆರ್ರಿ. ನೋ ಇಲಾಚಿ ನಿಂಬೆ ಸ್ಮೆಲ್ ಮಾಡಿ. ಹೌದು, ನಿಂಬೆಹಣ್ಣು ಸ್ಮೆಲ್ಲು. ಏಲಕ್ಕಿ ನಿಂಬೆ. ಹಂಗೆ ಇದನ್ನು ಬಾಯಿಗೆ ಹಾಕ್ಕೊಳ್ಳಿ. ನೋಡಿ, ಇದು ಅದ್ರ ಪಲ್ಪು. ತಿಂದರೆ ನಿಂಬೆ ವಾಸ ತಗೊಂಡ್ರೆ ಏಲಕ್ಕಿ. ಇದು ಏಲಕ್ಕಿ ನಿಂಬೆ. ಒಂದು ಚಿತ್ರಾನ್ನಕ್ಕೆ ಇಬ್ಬರಿಗೆ ಒಂದು 2 ಹಣ್ಣು ಹಾಕಿದ್ರೆ ಅಷ್ಟು ಅದ್ಭುತವಾದ ರುಚಿ ಬರುತ್ತೆ. ನೋ ನಿಂಬೆಹಣ್ಣು ಇದೇನೆ ಏಲಕ್ಕಿ ನಿಂಬೆ. ಸೂಪರ್. ಏಲಕ್ಕಿ ನಿಂಬೆ ಇದು ನಮ್ಮ ಅಲಹಾಬಾದ್ ಸೀಬೆಗಳು. ಇದು ಅಲಹಾಬಾದ್ ಸೀಬೆ ಬಗ್ಗೆ ಎಲ್ರಿಗೂ ಏನು ಹೇಳ್ಬೇಕಾಗಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಬಹಳ ರುಚಿಕಟ್ಟಾದ್ದು. ತಿರುಳು ಮತ್ತು ಬೀಜ ಎರಡೂ ಒಂದೇ ಗಟ್ಟಿ ಇರುತ್ತೆ. ಭಾಳ ಒಳ್ಳೆ ಸೀಬೆ. ನೋಡಿ, ಇವಾಗ ಪುದೀನ ಬೇಕು, ಇಲ್ಲೆಲ್ಲೋ ಒಂದಷ್ಟು ಹಾಕಿರ್ತೀವಿ. ಇದು ತೇಗದ ಗಿಡಗಳು. ಇದು ಡ್ವಾರ್ಫ್ ವೆರೈಟಿ ಮಾವು ಅಂತ ಹೇಳಿದ್ರೆ ಅಮ್ರಪಾಲಿ ಅಂತ ಏನು ಕರಿತೀವಿ, ಇದು ಡ್ವಾರ್ಫ್ ವೆರೈಟಿ. ಇದರಲ್ಲಿ ಹೋದ ವರ್ಷ ಈ ಗಿಡದಲ್ಲಿ 72 ಕಾಯಿ ಸಿಕ್ಕಿತ್ತು. ಈ ಸಾರಿ ಇನ್ನೂ ಜಾಸ್ತಿ ಸಿಗುತ್ತೆ. ನೋಡ್ಬೋದು, ಹೋದ ವರ್ಷ ಕಿತ್ತಿರೋ ಬಂಚಸ್ ಇನ್ನ ಯಾವ ಥರ ಬಿಟ್ಟಿತ್ತು ಅಂತ ನೋಡಿ. ಇವೆಲ್ಲ ಹೋದ ಸಾರಿ ಬಂಚಸ್. ಇವೆಲ್ಲ ಈ ಸಾರಿನೂ ಅಷ್ಟೇ ಬರುತ್ತೆ. ಇದರಲ್ಲಿ ಇದು ವರ್ಷನೂ ಬರುತ್ತೆ. ಬಹಳ ರುಚಿಕಟ್ಟಾದಂಥ ವೆರೈಟಿ. ಇನ್ನು ಇದು ಪಾಲ್ಸ.
ಇದು ನಮ್ಮ ದೇಶೀಯ ತಳಿ ಪಾಲ್ಸ. ಇದು ಸುಮಾರು ವರ್ಷ ಪೂರ್ತಿ ಹಣ್ಣು ಬರುತ್ತೆ. ಈ ಚಳಿಗಾಲ ಬಿಟ್ಟರೆ ಇನ್ನು ಯಾವಾಗಲೂ ಹಣ್ಣಿರುತ್ತೆ. ಹೂವು ಕೂಡ ತುಂಬ ಅಲಂಕಾರಿಕವಾಗಿರುತ್ತೆ. ನೋಡಿ ಅಲ್ಲಿ ಬರ್ತಾ ಇದೆ ಮೇಲೆ ಹಣ್ಣುಗಳು ಒಂದೊಂದಿದೆ. ಇದು ಅಷ್ಟೇ, ಇದು ಒಂದು ಚೆರ್ರಿ, ಇದು ರಿಯೋಗಾರ್ಡ್ ಚೆರ್ರಿ ಅಂತ, ಬಹಳ ಅದ್ಭುತವಾದ ರುಚಿ ಇದು ಕೂಡ. ಇದನ್ನು ಏನು ನಿಮಗೆ ಇವತ್ತು ಒಂದು 3-4 ಕಣ್ಣು ರುಚಿ ತೋರಿಸುವಂತ. ಇದು ನೋಡಿ ಜಬೋಟಿ ಕಬಾಬ್ ಥರ ಇದೆ. ಅಲ್ಲ ಅಲ್ಲ ಅಲ್ಲ, ಇದು ಟೇಸ್ಟ್ ಮಾಡಿ. ಇದೊಂದು ಡಿಫ್ರೆಂಟ್, ಬಟ್ ಅಷ್ಟೊಂದು ಸಿಹಿ ಬರಲ್ಲ, ಬಟ್ ಚೆನ್ನಾಗಿರುತ್ತೆ. ಇದು ನಮ್ಮ ಸ್ಪೈಸಿ ಗೋವಾ, ಮಸಾಲ ಸೀಬೆ, ಹುಳಿ ಉಪ್ಪು ಖಾರ ಸಿಹಿ. ಬಹುಶಃ ತಮ್ಮ ತೋಟಕ್ಕೆ ಕೊಟ್ಟಿದ್ದೀನಿ. ಆಮೇಲೆ ನಿಮ್ಮ ತೋಟದಲ್ಲಿ ನಾವು ಫಸ್ಟ್ ತಿಂದಿದ್ದು ಅಲ್ಲಿ. ಹೌದು. ಇದೆಲ್ಲ ಈಗ ಫ್ಲವರಿಂಗು. ಹೋದ ವಾರ ಇದರಲ್ಲಿ ಹಣ್ಣುಗಳಿತ್ತು. ಈ ಸಾರಿ ಇನ್ನೂ ಒಂದೊಂದು ಕಾಯಿ ಇದೆ, ಹಣ್ಣು ಬರ್ಡ್ಸ್ ತಿನ್ಕೊಬಿಡ್ತವೆ. ಇದು ಕಾಯಿ ಗಡ್ಡೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಏನು ಗಿಡ? ಆಲೂಗಡ್ಡೆ. ಕಿಡ್ನಿ ಆಲೂಗಡ್ಡೆ. ಇದು ಕಿಡ್ನಿಗೆ ಯಾವ ರೋಗನೂ ಬರೋದಿಲ್ಲ ಅಂತ ಹೇಳ್ತಾರೆ. ಸೇಮ್ ಕಿಡ್ನಿ ಶೇಪಲ್ಲೇ ಇರುತ್ತೆ. ಕಿಡ್ನಿ ಆಲೂಗಡ್ಡೆ, ಬಣ್ಣನೂ ಹಾಗೆ ಇರುತ್ತೆ. ಕಿಡ್ನಿನೇ ಡಿಟ್ಟೋ. ಕಿಡ್ನಿ ಆಲೂಗಡ್ಡೆ, ಕಿಡ್ನಿ ಪೊಟ್ಯಾಟೊ ಅಂತಲೇ ಅದ್ರ ಹೆಸರು. ಇನ್ನು ಈ ತರಕಾರಿ ಮೆಣಸಿನ ಗಿಡಗಳು ಎಲ್ಲ ಆಯಿತು. ಇದು ಬಂದ್ಬಿಟ್ಟು ಅಚಾಚಾಯು ಅಂತ, ಕೇರಳದಲ್ಲಿ ತುಂಬ ಫೇಮಸ್ ಹಣ್ಣು. ಇನ್ನು ಬೆಟ್ಟದಾವರೆ ಬಂದಿದೆ, ಆ ಕಡೆ ತಗೋಬೋದು ನೀವು. ಆ ಕಡೆ ಇದೆ ಹೂವು, ಬೆಟ್ಟದಾವರೆ. ಪರ್ಫ್ಯೂಮ್ ಗೋವಾ, ಸುವಾಸನಾ ಸೀಬೆ ತೋರಿಸಿದೆ. ಇದು ಸ್ಪ್ರಿಂಗ್ ಗೋವಾ, ಎಲೆ ನೋಡಿ ತಿರ್ಚ್ಕೊಂಡಿರುತ್ತೆ ಗೋವಾ. ಇದು ಎಲ್ಲ ಎಲೆ ಉದುರೋ ಕಾಲ ಈಗ. ಅಂಜೂರ. ಅಂಜೂರ. ಹೌದೌದು, ಗಿಡ ಅಂಜೂರಗಳು ಇವೆಲ್ಲ. ಇದು ನೋಡಿ, ಇದು ಪುಣೆ ಅಂಜೂರ, ಅದು ಟರ್ಕಿ ಅಂಜೂರ, ಆ ಕಡೆ ಇರೋ ಗಿಡ. ಟರ್ಕಿ ಅಂಜೂರ, ಇಂಗ್ ಪ್ಲಾಂಟ್. ಈಗೆಲ್ಲ ತಿಂದು ಬಾಯಿ ಕೆಟ್ಟಿದೆ, ಬಾಯಿ ಫ್ರೆಶ್ ಮಾಡ್ಕೊಳ್ಳೋ ಕಾಲ. ಹೌದು ಸರ್. ಯಾಕಂದ್ರೆ ಇನ್ನೊರು ವೆರೈಟಿ ತಿನ್ಕೊಂಬಂದ್ಮೇಲೆ ಸುಮ್ಮನೆ ನಾಲ್ಗೆ ಮಿಟ್ಕಲ್ಲಿ ಇಟ್ಕೊಂಡು ರಿಯಲ್ ಇಂಗು ಎಂಜಾಯ್ ಮಾಡಿ. ಅದೇ ಇಂಗು ಅಂದರೆ ಡಬ್ಬಿಲಿ ಮಾಡ್ತಾರಲ್ಲ. ಹೌದು, ಅದೇ ಇಂಗು. ಅದಕ್ಕೆ ಏನೇನೋ ಬೆರೆಸಿರ್ತಾರೆ. ಇದು ಪ್ಯೂರ್ ಇಂಗು ಅಷ್ಟೇ. ನೋಡಿ, ಇಲ್ಲಿ ಬನ್ನಿ, ಇದು ತಗೊಳ್ಳಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಲ್ಲಿ ಬನ್ನಿ. ಈ ಸ್ಟಾರ್ಟಿಂಗಲ್ಲಿ ಈ ಥರ ಬರುತ್ತೆ. ಗಿಡ ದೊಡ್ಡದಾದ್ಮೇಲೆ ನಾವು ಕಾಂಡದಲ್ಲಿ ಗೀರ್ ಮಾರ್ಕೊಂಡು ಕಾಂಡದಲ್ಲಿ ಗಮ್ ತಗೊಳ್ಳೋದು. ಫಸ್ಟ್ ಈ ಥರ ಸುಳಿಯಲ್ಲಿ ಬರುತ್ತೆ. ಹೌದೌದು. ನೀವು ಟೇಸ್ಟ್ ಮಾಡಿ ಮಾಡ್ತೇನೆ ಸರ್. ನೀವು ನಾಲಿಗೆಗೆ ಇಟ್ಕೊಳ್ಳಿ. ಮನೆ ಮುಂದೆ ಒಂದು ಪಾರಿಜಾತ, ಒಂದು ಗೋರಂಟಿ ಗಿಡ. ಮನೆ ಕಟ್ಟಿದಿರಿ? ಹೌದು. ಇದನ್ನ ಹಾಕ್ದಾಗ್ಲೇ? ಹೌದು, ಮನೆ ಕಟ್ಟಿ ತೋಟ ಮಾಡಿದ್ದು. ಓಕೆ. ಅಂದರೆ ಇದು ನಾನು ಬಂದು ಇಲ್ಲಿ ವಾರಕ್ಕೆ 1 ದಿನ ಇರ್ತಾ ಇದ್ದೀನಿ. ನೆಕ್ಸ್ಟ್ ಯಾರಾದರೂ ತಮ್ಮಂಥ ಗೆಸ್ಟ್ಗಳು ಬಂದರೆ ಎಂಜಾಯ್ ಮಾಡ್ಬೋದು, ಬಂದು ಇರ್ಬೋದು. ಭಾಳ ಒಂದು ಇದು ಅಂದರೆ ಯಾವುದು ಬಾಡಿಗೆ ಕೊಡೋದಿಲ್ಲ, ಯಾವುದು ಇಲ್ಲಿ ಹಣ ಮಾಡೋ ಉದ್ದೇಶಗಳಿಲ್ಲ. ಏನಂದರೆ ಯಾರಾದರೂ ಏನನ್ನ ಕಲಿಬೇಕು ಅಷ್ಟೇ. ಇದೆಲ್ಲ ಡ್ವಾರ್ಫ್ ವೆರೈಟಿ ಮಾವುಗಳು, 5 ಅಡಿ 6 ಅಡಿಗೆ ಹಾಕೊಳ್ಳೋ ಮಾವುಗಳು, ಕುಬ್ಜ ವೆರೈಟಿಗಳು. ಇದಿಷ್ಟೇ ಇರುತ್ತೆ 5 ಅಡಿಗೆ. ಇದೆಲ್ಲಾನು NMK ಸೀತಾಫಲ್, ಈಗೇನು ಹೊಸದಾಗಿ ಬಂದಿದೆ. 600 ಗ್ರಾಮ್ 800 ಗ್ರಾಮ್ 1 kg ತನಕ ಬರುತ್ತಲ್ಲ, ಆ ಥರ ಇವುಗಳು. ಹೌದು, ಆ ವೆರೈಟಿ. ಇಲ್ಲಿ ಬನ್ನಿ, ಅದ್ಭುತ. ಇದು ನಮ್ಮ ನಾಗ್ಪುರ್ ಕಿತ್ತಳೆ. ಇದು ಮನೆಗೆ ಕರಿಬೇವು. ಇದು ಅಬಿಯು ಫ್ರೂಟ್ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ. ಹೌದು, ಹಣ್ಣು ಇಲ್ಲಿ ದೊಡ್ಡ ಇದೆಲ್ಲ ಹಣ್ಣು ಸಿಗ್ತಾ ಇದೆ. ಇದು ಫುಲ್ ಡಾರ್ಕ್ ಯೆಲ್ಲೋ ಆದಾಗ ಹಣ್ಣು. ಇಲ್ಲಿ ಬನ್ನಿ, ಈ ಕಡೆಗೆ ಬನ್ನಿ, ತಗೊಳ್ಳಿ. ಇದು ಇನ್ನೊಂದು 3-4 ದಿನ ಬೇಕು ಹಣ್ಣಾಗಲಿಕ್ಕೆ. ಇದು ಇವತ್ತು ತಿನ್ಲಿಕ್ಕಾಗಲ್ಲ. ಇವತ್ತು ನಿಮಗೆ ಕಿತ್ತು ಕೊಡ್ತೀನಿ, 3 ದಿನ ಇಟ್ಟು ಎಂಜಾಯ್ ಮಾಡಿ. ಕಿತ್ತಳೆ ಅಲ್ಲ, ಅಬಿಯು, ಅದು ಕಿತ್ತಳೆ ಮರ. ಸಿಪ್ಪೆ ತೆಗೆದ್ಬಿಟ್ಟು ತಿನ್ನೋದು. ಒಳಗಡೆ ನಿಮಗೆ ಭಾಳ ಅದ್ಭುತವಾದ ಒಂದು ತಾಟಿನಿಂಗ್ ತಿಂತೀರಲ್ಲ, ಅದಕ್ಕಿಂತ ಸಿಹಿಯಾದ ತಾಟಿನಿಂಗು. ಇದು ಬಂದ್ಬಿಟ್ಟು ನಮ್ಮ ಬ್ಲೂಬೆರ್ರೀಸ್. ಸರ್, ಆಪಲ್ ರೇಟ್ ಬಂದಿದೆ ಇಲ್ಲಿ ಮೇಲೆ ಬಂದ್ಬಿಟ್ಟಿದೆ. ಆಪಲ್ಲು ಬಂದಿದೆ. ಇಲ್ಲ, ಇದು ಕಾಶ್ಮೀರದಲ್ಲ, ಇದು ಹಾಟ್ ಕ್ಲೈಮೇಟ್ ಆಪಲ್ಲೇನೆ. ತುಂಬಾ ಜನ ಕಾಶ್ಮೀರದಲ್ಲಿ ಬೆಳೆಯೋ ಆಪಲ್ಲು ಎಲ್ಲ ಮಿಸ್ಗೈಡ್ ಮಾಡ್ತಿದ್ದಾರೆ. ಇದು ಇಲ್ಲಿ ಎಲ್ಲ ಬರ್ತಾ ಇರೋದು ಹಾಟ್ ಕ್ಲೈಮೇಟ್ ಆಪಲ್. ಇದು ಹರಿಮನ್ HRMN 99 ಅನ್ನೋ ಜಾತಿ ವೆರೈಟಿ. ನೋಡಿ, ಇದನ್ನು HRMN 99. ಇದೆಲ್ಲ ಹಾಟ್ ಕ್ಲೈಮೇಟ್ ಅಲ್ಲಿ ಬರೋದು. ನೀವು ನೋಡಿ, ಇದು ಬಂದು ಇಲ್ಲಿ ಫ್ಲವರಿಂಗ್ ಆಗಿದೆ ನೋಡಿ. ಇವೆಲ್ಲ ಫ್ಲವರಿಂಗ್ ಆಗಿರೋದು. ಇದು 3 ಕೂಡ ಆನಾ ವೆರೈಟಿ. ನೋಡಿ, ಇದರಲ್ಲಿ ಇದು ಗ್ರೀನ್ ಬರುತ್ತೆ, ಅದು ತಿರುಗಿ ಮತ್ತೆ
ಕಲರ್ ಬರುತ್ತೆ. ಇದು ನಮ್ಮ ದೇವನಹಳ್ಳಿ ಚೊಕೊತ್ತಾಗಳು ನಾವು ಇವಾಗೇನು ಗಿಡ ಮಾಡಿ ಕೊಡಬೇಕಾಗಿದ್ರೆ ಇದೆಲ್ಲನೂ ಮದರ್ ಪ್ಲಾಂಟ್ಸ್. ಇಲ್ಲಿಂದ ಕಣ್ಣು ತಗೋತೀವಿ, ಇಲ್ಲ ಒತ್ತಾಗ ಹಾಕೊಂಡಿದ್ದೀವಿ, ಅಲ್ಲೊಂದು ಗಿಡ ಹೋಗಿದೆ. ಇದನ್ನೆಲ್ಲ ಕಟ್ ಮಾಡಿ ಇದರಿಂದ ಇವಾಗ ಇಲ್ಲಿ ಒಂದೊಂದು ಗಿಡದಲ್ಲಿ ನಾವು ಸುಮಾರು ಒಂದು 300ರಿಂದ 400 ಗಿಡ ಮಾಡೋಷ್ಟು ಮೆಟೀರಿಯಲ್ ನಮಗೆ ಸಿಕ್ಕುತ್ತೆ. ಇದು ಈ ಸಾರಿ ಕಟ್ ಮಾಡಿಕೊಂಡ್ರೆ ತಿರುಗಿ ನೆಕ್ಸ್ಟ್ ಇಯರ್ ಇನ್ನಷ್ಟು ಸಿಗುತ್ತೆ. ಆ ಟೈಪು ಇವುಗಳೆಲ್ಲ. ಹಾಗೇನೆ ಇದು ನೋಡ್ಬೋದು, ಇದು ವಿಯೆಟ್ನಾಂ ಸೂಪರಲ್ಲಿ ಇಡೀ ವರ್ಷ ಬರೋವಂಥ ಹಣ್ಣು. ಇಲ್ಲಿ ನೀವು ನೋಡ್ಬೋದು, ಇವಾಗ ಕೀಳೋ ಅಂಥದ್ದು ಕಾಯಿನೂ ಇದೆ ಈ ಮರದಲ್ಲಿ ನೋಡಿ. ಇದು ಇವಾಗ ಈ ವಾರದಲ್ಲಿ ಹಣ್ಣಾಗುತ್ತೆ. ಅದು 1 ತಿಂಗಳಿಗೆ 15 ದಿನಕ್ಕೆ ಬರುತ್ತೆ. ಇದು 1 ತಿಂಗಳಿಗೆ ಬರುತ್ತೆ. ಇದೆಲ್ಲ ಆಗಿದ್ರೆ ಇನ್ನು ಹೂವಾನೂ ಆಗ್ತಾ ಇದೆ, ಈಚು ಆಗ್ತಾ ಇದೆ. ಇದೆ ಇಲ್ಲಿ ನೋಡಿ, ಎಲ್ಲನೂ ಇದು ವರ್ಷ ಪೂರ್ತಿ ಬರ್ತಾ ಇರುತ್ತೆ. ಸೊ ಏನಾದ್ರು ಒಂದು ಪ್ರೊಸೆಸರ್ ಇದ್ದೇ ಇರುತ್ತೆ ಇಡೀ ವರ್ಷ ಹಲಸು. ಇದು ನೋಡಿ, ಇದೊಂದು ನಾನು ನಿಮ್ಗೆ ಹೇಳಿದೆ, ಅಲ್ಲಿ ಒಂದು 4 ಗಿಡ ತೋರಿಸ್ದೆ, ಸ್ವಲ್ಪ ದೊಡ್ಡ ಗಿಡ ಹಾಕಿರೋದು ಇದೊಂದು. ಅದರಲ್ಲಿ ಇದು ಸುಮಾರು ನಾನು ಹಾಕಿದಾಗಲೇ 1.5 ವರ್ಷ ಇಷ್ಟು ಗಾತ್ರ ಕಾಯಿತ್ತು ಒಂದು, ಅದನ್ನೇ ತಂದು ನಾಟಿ ಮಾಡಿದೆ. ಇದೊಂದು ಮಾತ್ರ, ಇನ್ನೆಲ್ಲವೂ ಮಾಮೂಲಿ ಗಿಡ ಹಾಕಿರೋವೆ. ಒಂದು 15 ಅಡಿ ಮೇಲೆ ಹೋಗ್ಬಿಟ್ಟಿದೆ ಇದು ಆಕ್ಚುಲಿ ಇಷ್ಟು ಹೈಟ್ ಹೋಗೋಲ್ಲ, ಇನ್ನು ಕುಳ್ಳಿಗೆ ಇರುತ್ತೆ. ನಾನು ಗಿಡ ಬೆಳವಣಿಗೆ ಆಗಲಿ ಅಂತ ಫಸ್ಟು 1 ವರ್ಷ ಪೂರ್ತಿ ಕಿತ್ತಾಕ್ಬಿಟ್ಟೆ. ಇದೇ ಫಸ್ಟ್ ಟೈಮ್ ಬಿಟ್ಟಿರೋದು, ಈಗ ಬರ್ತಾ ಇದೆ ಅದು. ಓಕೆ. ದಾಲ್ಚಿನ್ನಿ. ಆಮೇಲೆ ಇದು ತುಂಬ ಅತ್ಯಂತ ಬಹಳ ರುಚಿಕಟ್ಟಾದ ನಿಂಬೆ. ಇದು ನಿಂಬೆನೆ, ಇದು ಅಷ್ಟೇ. ಯಾವ ಗಜ ನಿಂಬೆ ಅಲ್ಲ, ಇದು ಇಸ್ರೇಲ್ ನಿಂಬೆ. ಈಗ ನೋಡೋಣ, ಅದು ನಿಮಗೆ ಗ್ರೀನ್ ಟೀಯಲ್ಲಿ ಟೇಸ್ಟ್ ಮಾಡಿಸ್ತೇನೆ. ಎಲ್ಲ ಕಿತ್ಬಿಟ್ಟಿದ್ದಾರೆ, ಬಹಳ ರುಚಿ ಇರೋದ್ರಿಂದ. ನೀವು ಒಂದು ಚಿತ್ರಾನ್ನ ಮಾಡಿ ತಿನ್ನಿ ಸರ್, ಒಂದು ಸಾರಿ. ಬಹಳ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅಂತ ಹೇಳ್ತಾರೆ. ಇನ್ನು ನಾವಿವಾಗ ಅರ್ಧವಾಸಿ ನೋಡ್ಕೊಂಡ್ಬಂದಿದ್ದೀವಿ, ಮತ್ತೆ ಇನ್ನು ಅರ್ಧವಾಸಿಯಲ್ಲಿ ಇಷ್ಟು ಜಾತಿ ಮತ್ತೆ ಇದೆ. ಇಲ್ಲ ಸರ್, ಹೊಸದಾಗಿ ಬಾವಿ ತೋಡಿದ್ದೆ. ಇದು ನಾನು 42 ಗಂಟೆಗಳಲ್ಲಿ ಪೂರ್ತಿ ಬಾವಿ ಕಂಪ್ಲೀಟ್ ಮಾಡಿದ್ದು. ಇದು ನಾನು ಇನ್ನೊಬ್ಬ ಆಳು ಸ್ವಂತ ನನ್ನ ಕಷ್ಟ ತಿರುಗಿ ಬೀಳಬೇಕು ಅಂತೇಳಿ ಒಂದು 24 ಗಂಟೆಯಲ್ಲಿ ಬಾವಿ ತೋಡಿದ್ದು, ರಿಂಗ್ ಬಿಟ್ಟಿದ್ದು ಎಲ್ಲ 44 ಗಂಟೆಯಲ್ಲಿ ಸಂಪೂರ್ಣ ಕಂಪ್ಲೀಟ್ ಮಾಡಿದ್ದು. ಅಂದರೆ ವಿತ್ ಮಷಿನ್? ಇಲ್ಲ, ಯಾವುದು ಇದರಲ್ಲಿ ಇದಿರೋದಷ್ಟೇ. ಇಲ್ಲ ಎಲ್ಲ ಮ್ಯಾನ್ಯುಯಲ್ ಆಗಿ ಮಾಡಿದ್ದು. ಹೆಂಗಾಗುತ್ತೆ ಸರ್? ತೋಡೋದು ಇಬ್ರು ಎಳಿಯೋದು ಹಾಗೇನೆ ಮಾಡಿರೋದು ಬಾವಿ. ಅದು ನೀವು ದೊಡ್ಡ ಬಾವಿ ಮಾಡಿದ್ರೆ ಹಾಗೆ ಅದೇ ಸಿಸ್ಟಮ್. ನೀರು ಬಂತು ನೋಡಿ. ಅದು ನಿಂತಿರೋ ನೀರು ಸರ್? ನೀರು ಸರ್, ನ್ಯಾಚುರಲ್. ಅಂದರೆ ಯಾವುದೇ ತೋಟದಲ್ಲಿ ಒಂದು 50 ಅಡಿ ಒಳಗಡೆ ತೋಟದಲ್ಲಿ ನೀರು ಬರುತ್ತಾ ಸರ್? ಕೆಲವು ಜಾಗಗಳಲ್ಲಿ ಈಗೆಲ್ಲ ಬರ್ತಾ ಇದೆ ಸರ್. ಇದು ನೋಡಿ ಹಸು ಮನೆ, ಇದ್ರದ್ದು ಕೀ ಇಲ್ಲ, ವಿತ್ ಮೆಶ್ ಮೇಲೆ ಮೇವಿಗೆ, ಮೇಲೆ ಇರೋದು ಮೇವಿಗೆ. ಇದೆಲ್ಲ ಹಸು ಮನೆ. ಇದು ನೋಡಿ ಒಂದು ಕುರಿಗಳಿಗೆ ಸೆಟಪ್ಪು. ಇದು ಕೋಳಿಗಳು, ಅಂದರೆ ಇನ್ನು ಈ ವರ್ಷ ಬಿಡ್ತಾನೆ, ಇದನ್ನು ಸ್ವಲ್ಪ ದೊಡ್ಡದಾಗಲಿ ಅಂತ ಕಾಯ್ತಾ ಇದ್ವಿ. ಇದೆಲ್ಲ ಕೋಳಿಗಳಿಗೆ. ಇಲ್ಲಿ ಒಂದು 15-20 ಕೋಳಿ, ಒಬ್ಬ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟು ಕೋಳಿ ಸಾಕಲಿಕ್ಕೆ. ಇದು ಒಂದು ಲೇಬರ್ಸ್ಗಾಗಿ ಮನೆ. ಆ ಕಡೆ ನಮ್ಮದು ಇದು ಗೆಸ್ಟ್ ಹೌಸ್ ಸರ್. ಹಾಗಾದ್ರೆ ಇದು ಹಗಲು ಹಸು ಕಟ್ಟೋದಕ್ಕೆ ಕೊಟ್ಟಿಗೆ ಸರ್. ಒಬ್ಬ ಮನುಷ್ಯ ಅಥವಾ ಒಂದು ರೈತ, ಗಂಡ ಹೆಂಡತಿ ಮಕ್ಕಳೆಲ್ಲ ಸೇರಿ 1 ಎಕರೆ ಸಾಕ ಸರ್? ಸರ್, ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಮಾಡೆಲ್, ಇವಾಗ ನಿಮ್ಮ ಹತ್ರ ಏನೋ ಒಂದು ಚೂರು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಅದ್ರ ಜೊತೆಗೆ ಇದು ಸಾಕಲ್ಲ, ಇನ್ನೇನು ಬೇಕು? ಅಲ್ಲ, ಬರೀ ಕೃಷಿನೇ ಮಾಡ್ತೀನಿ ನಾವು ರೈತ. ಕೃಷಿನೇ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿಗೆ ಪ್ಲಾನ್ ಫುಲ್ ಆಗಿ ಮಾಡ್ಕೊಂಡ್ರೆ 1 ಎಕರೆ ಸಾಕಾಗುತ್ತೆ. ಈ ಥರ ಎಲ್ಲ ಮಾಡಬೇಕು. ಕುರಿ, ಕೋಳಿ, ಹಸು, ಕೋಳಿ ಎಲ್ಲವೂ ಇಲ್ಲಿರಬೇಕು. ಅವನು ಎಲ್ಲವನ್ನ ಇಲ್ಲಿ ಇದ್ರ ಜೊತೆಗೆ ಹಣ್ಣು, ತರಕಾರಿಗಳು, ಬೆಳ್ಳುಳ್ಳಿ, ಈರುಳ್ಳಿ, ಗೆಣಸುಗಳು ಬಹಳ ಮುಖ್ಯವಾಗಿ. ನೀವು ಗೆಣಸುಗಳು ಬೆಳೆಯೋದು ಒಂದು ರೂಢಿ ಮಾಡ್ಕೊಂಡ್ಬಿಟ್ರೆ ಅದೇ ಪ್ರಪಂಚ. ಟ್ಯೂಬರ್ಸ್ ನೋಡಿ, ಇದು ಆ ನೀರಿನ ಶೇಖರಣಾ ತೊಟ್ಟಿ, ಇಷ್ಟು ನೀರಿನ ತೊಟ್ಟಿ. ಅದಕ್ಕೆ ಇದು ಬೇಗ ಮಾಡೋದು ಬೇಡ ಅಂತ ಇದಕ್ಕೊಂದು ಸ್ವಲ್ಪ ಶೀಟ್ ಹಾಕ್ಸ್ಬಿಟ್ಟೆ. ಇದು ಸುಮಾರು 1 ಲಕ್ಷ ಲೀಟ್ರಿಗೂ ಜಾಸ್ತಿ ನೀರು ಹಿಡಿಯುತ್ತೆ. ಇದು 15 ಅಡಿ ಆಳ ಇದೆ. 15 ಅಡಿ ಆಳ, 15 ಅಡಿ ಆಳ. ಹಿಂಗಿಂಗೆ ಸುಮಾರು 50 ಅಡಿ ಅಗಲ. ಇದು ಹಿಂಗಿಂಗೆ 13 ಅಡಿ ಅಗಲ. ಅಂದರೆ ಸರ್, ಇದಕ್ಕೆ ನೀವು ಒಂದ್ಸಲ ಬೋರ್ವೆಲಿಂದ ನೀರು ತುಂಬಿಸ್ಬಿಟ್ರೆ ಮತ್ತೆ ಮೋಟ್ರಿಂದ ನೀರು ಹೊಡಿಬೇಕಾ ಅಥವಾ ಜಸ್ಟ್ ವಾಲ್? ಇಲ್ಲ, ಇಲ್ಲಿಂದ ಸಣ್ಣದೊಂದು ಮೋಟ್ರ್ ಹಾಕೊಂಡಿದ್ದೀವಿ, 1/2 HP ಮೋಟ್ರ್. ಯಾಕಂದ್ರೆ ಪಂಪ್ ಮಾಡೋದಕ್ಕೆ ಅದೇನು ತುಂಬ ಖರ್ಚಿನ ಬಾಂತಲ್ಲ. ಎಷ್ಟು ಇಡೀ ತೋಟಕ್ಕೆ, ಯಾಕೆಂದರೆ ಬೋರ್ನಿಂದ ಒಂದು ಸಾರಿ ಜಾಸ್ತಿ ಕರೆಂಟ್ ಇರೋದಿಲ್ಲ, ಅದು ಬೇರೆ ಕರೆಂಟು.
ಇದು 24 hours ಕರೆಂಟ್. Okay. ಇದಕ್ಕೆ ಕರೆಂಟ್ ಚಾರ್ಜ್ ಕಟ್ತೀವಿ, ಅದಕ್ಕೆ ಕಟ್ಟೋ ಅಷ್ಟಿಲ್ಲ. ಹಂಗಾಗಿ ಇಲ್ಲಿ ಸ್ಟಾಕ್ ಇರುತ್ತೆ, ಯಾವಾಗ ಬೇಕೋ ಅವಾಗ ಕಟ್ಕೋಬೋದು. ಇವಾಗ ನನಗೆ ರಾತ್ರಿ 12 ಗಂಟೆ ಕರೆಂಟ್ ಬರುತ್ತೆ, ನಾನು ಬಂದು ಬಿಡೋಕ್ಕಾಗೋದಿಲ್ಲ. ಅದು ಇಲ್ಲಿ ಸ್ಟಾಕ್ ಆಗಿರುತ್ತೆ, ಆಟೋಮೆಟಿಕಲ್ಲಿ ಇದು ತುಂಬಿಕೊಂಡಿರುತ್ತೆ. ಸೊ ಇಲ್ಲಿಂದ ಈ ಟ್ಯಾಂಕಿಂದ ಎಲ್ಲದಕ್ಕೂ ಪೈಪಿಂಗ್ ಇದೆ. ಹೌದೌದು, ಎಲ್ಲ ಇಲ್ಲಿಂದಾನೆ. ನೋಡಿ ಇಲ್ಲಿ ಇಳಿದಿದೆ ಪೈಪು, ಇದು ಕೆಳಗಡೆ ಇದೆ, ಅದು ಈ ಕೆಳಗಡೆ ಇದೆ ನೋಡಿ. ಇದು ಬೋರಿಂದ ಆ ಕಡೆಗೆ ಹೋಗುತ್ತೆ, ಈ ಕಡೆ ವಾಲ್ವ್ ಇರೋದು. ಅದು ಅಲ್ಲಿಂದ ಆಚೆಗೆ ಬಂದು ಎಲ್ಲದಕ್ಕೂ ಔಟ್ಪುಟ್ ಹೋಗುತ್ತೆ. ಆ ವಾಲ್ ಹತ್ರ ಹೋದಾಗ ಯಾವ ವಾಲ್ಗೆ ಬೇಕು, ಯಾವ್ದು ಓಪನ್ ಮಾಡಿದ್ರೆ ಅದ್ರಲ್ಲಿ ಹೋಗುತ್ತೆ. ಹೌದೌದು. ಕಾಮನ್ ಆಗಿ ಯಾವಾಗಲೂ ಯಾರಾದರೂ ಆ ಮೋಟ್ರ್ ಯಾವುದಾದ್ರೂ ಯಾವಾಗಲೂ ಪೂರ್ತ 24 hours ಆನ್ ಮಾಡಿ ಬಿಟ್ಟಿರ್ತೀವಿ. ಯಾವಾಗಲೂ ಮೋಟ್ರ್ ಆಟೋಮೆಟಿಕ್ ಆಗಿ ಬಿಟ್ಬಿಟ್ರೆ ಅಲ್ಲಿ ನೀರು ಹೋಗುತ್ತೆ. ಅಕಸ್ಮಾತ್ ಹೋಗ್ಲಿಲ್ಲ ಅಂತ ಹೇಳಿದ್ರು ಇಲ್ಲಿ ಮತ್ತೆ ವಾಪಸ್ ಟ್ಯಾಂಕ್ಗೆ ಬಂದುಬಿಡುತ್ತೆ. ನೀರು ಹಂಗೆ ರೊಟೇಟ್ ಆಗುತ್ತೆ. ಸೂಪರ್. ಇದು ಎಲ್ಲ ಅಂದರೆ ಸುವ್ಯವಸ್ಥಿತವಾಗಿ ಮಾಡಿಕೊಂಡಾಗ ಒಬ್ಬ ರಿಟೈರ್ಡ್ ಪರ್ಸನ್ ಕೂಡ 1.5-2 ಎಕರೆ ತೋಟನ ಮೇಂಟೈನ್ ಮಾಡ್ಕೋಬೋದು. ಏನು ದಿನ ಒಂದು ಅರ್ಧ ಗಂಟೆ ಕೆಲಸ ಮಾಡಿಕೊಂಡು ನಾನಿಲ್ಲಿ ಇವಾಗ ಮಾಡ್ತಾ ಇರೋದಂದರೆ ವಾರಕ್ಕೆ 1 ದಿನ 45 ನಿಮಿಷ ಕೆಲಸ, ವಾರಕ್ಕೆ 2 ದಿನ ಕಳೆ ಮೇಂಟೆನೆನ್ಸ್. 2 ಹೆಂಗಸನ್ನು ಇಟ್ಕೊಳ್ತೀನಿ, ನಾನು ಮಾಡ್ತಾಯಿಲ್ಲ. ಅದಕ್ಕೆ ಮಾತ್ರ ಹೆಣ್ಮಕ್ಳು ಬರ್ತಾರೆ, ಕಳೆ ಮಾಡ್ಕೊಳ್ತಾರೆ, ಮ್ಯಾನ್ಯಲ್ ಕಳೆ ತೆಗಿತಾರೆ. ಮ್ಯಾನ್ಯಲ್ ಕಳೆ ತೆಗಿತಾರೆ. ಇನ್ನು ಯಾವ ಮಿಷಿನು ಒಳಗೆ ಬರೋದಿಲ್ಲ, ಅದಕ್ಕೆ ಯಾವಾಗಲೂ ಗೇಟ್ ಹಾಕ್ಬಿಟ್ಟಿರ್ತೀವಿ. ನೋಡಿ ಸಣ್ಣ, ಇವಾಗ ಇಲ್ಲಿ ಬಂದ್ವಿ, ನಾನು ಇಲ್ಲಿಗೆ ಬಂದುಬಿಟ್ಟಿರ್ತೀನಿ ತಲೆ ಕೆಟ್ಟು. ಯಾರೋ ಬರ್ತಾರೆ, ಇಲ್ಲೇ ಒಂದು 15 ಜನಕ್ಕೆ ಇಲ್ಲೇ ಪಾಠ ಮಾಡ್ಕೋತೀನಿ, ಹೋಗ್ತಾ ಇರ್ತೀನಿ. ಇದು ಒಂದು ಸ್ಟೋರ್, ಇದರಲ್ಲಿ ನಮಗೇನೇನು ಬೇಕೋ ಅದರಲ್ಲೆಲ್ಲ ಇರುತ್ತೆ. ಇನ್ನು ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ. ಸರ್ ಏನು ಸರ್, ಜನವರಿ ಎಷ್ಟು ನೀರಿದೆ ಇದರಲ್ಲಿ? ಹೌದು ಸರ್, ಯಾವಾಗಲೂ ಆಚೆ ಹೋಗಲ್ಲ ಸರ್, ಬಂದಿದ್ದ ನೀರೆಲ್ಲ ಇರುತ್ತೆ. ಅದು 2 ದಿಬ್ಬಗಿರಿ, ಅದ್ರ ಮಧ್ಯೆ ಇರೋದು ಬ್ರಹ್ಮಗಿರಿ, 3ನೇದು ನಂದಿಗಿರಿ. ಅದರ ಆಚೆ ಚನ್ನಗಿರಿ ಇದೆ, ಅದರ ಆಚೆಗೆ ಸ್ಕಂದಗಿರಿ ಇದೆ. ಅದೇ ಗಿರಿಗಳ ಸಂಗಮ. ಒಂದು ವರ್ಷ ಸರ್, ಇಂಥ ವರ್ಷಕ್ಕೆ ಬಂದರೆ ಏನು ನೆಲ ಕಾಣೋದಿಲ್ಲ, ಅಷ್ಟು ಬೆಳೆದು ಬಿಡುತ್ತೆ. ಮತ್ತು ಆಲ್ಮೋಸ್ಟ್ ಒಂದು 50% ಫಲ ಅಂತೂ ಇರುತ್ತೆ ಯಾವಾಗಲೂ. 50 ಯಾವಾಗಲೇ ಬನ್ನಿ, ನಿಮಗೆ 10-15 ಥರ ಯಾವುದೇ ಟೈಮ್ನಲ್ಲಿ ಬಂದ್ರೂ ಅದರಲ್ಲಿ ಅನುಮಾನ ಇಲ್ಲ. ಅಬ್ಬಾ ನೋಡಿ ಮನೆ ಎಷ್ಟು ಚೆನ್ನಾಗಿದೆ ಸರ್. ಏನಿಲ್ಲ ಸರ್, ತುಂಬ ಕಡಿಮೆ ಖರ್ಚಿನಲ್ಲಿ ತುಂಬ ಸಿಂಪಲ್ ಆಗಿ ಮಾಡ್ಕೊಂಡಿರೋವಂಥದ್ದು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.